ನಮ್ ಜೊತೆ ಇರುವಂತಹ ಇವತ್ತಿನ ಅತಿಥಿ ಏನಂದ್ರೆ ಜೀವನ ಪೂರ್ತಿ ಡಿಪ್ರೆಷನ್ ಅಲ್ಲಿ ಇರ್ಬೇಕಾದವರು ಇನ್ನೊಬ್ರಿಗೆ ಮಾದರಿ ಆಗಿದ್ದಾರೆ. ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲದಕ್ಕೆ ನಂದು ಚೈಲ್ಡ್ ಮ್ಯಾರೇಜ್ ಮಾಡಿದ್ರು. ಮದುವೆ ಆಗಿ ಒಂದು 5 ತಿಂಗಳದಲ್ಲೇ ನಮ್ಮ ಯಜಮಾನ್ರಿಗೆ HIV ಏಡ್ಸ್ ಇರೋ ಅಂತ ಒಂದು ಕಾಯಿಲೆ ಬಗ್ಗೆ ತಿಳಿದು ಬಂತು. ಡಾಕ್ಟ್ರು ಕೂಡ ಅದ ಹೇಳಿದ್ರು, ನಿನಗೆ ಏಡ್ಸ್ ಇದೆ. ನಿಮ್ಮ ಥರ ನನ್ನ ಜೊತೆ ಕೂತು ಮಾತಾಡ್ತಾ ಇದ್ದವರು ರಿಪೋರ್ಟ್ ನೋಡಿದ ತಕ್ಷಣ ಎದ್ದು ದೂರ ಸರೋದೋದ್ರು. ಜೊತೆ ಕೂತವರು ಊಟ ಮಾಡೋರು ಎಲ್ಲರೂ ಕೂಡ ನನ್ನಿಂದ ದೂರ ಆದರು 10 ವರ್ಷ. ಸೊ ಇನ್ನು ಹೆಚ್ಚಿಗೆ ದಿನ ನೀವು ಬದುಕೋದಿಲ್ಲ ಅಂತ ಇಷ್ಟು ಹೇಳಿ ಕಳಿಸಿದ್ರು ಹೊರತು ಬೇರೆ ಏನೋ ಅವ್ರು ಮಾತಾಡ್ತಿಲ್ಲ. HIV ಬಂದಾಗ 3 ತಿಂಗಳು ಗಡುವು ಕೊಟ್ಟಿದ್ರು. ಬ್ರೈನ್ ಹ್ಯಾಮರ್ ಆದಾಗ ಸುತ್ತಮುತ್ತ ಅರ್ಧಂಬರ್ಧ ತಿಳಿದ ಜನ ಆ ಕ್ಷಣಕ್ಕೆ ನಿಮ್ಗೆ ಇಲ್ವೇ ಇಲ್ಲ ಅಂತ ಹೇಳ್ಬಿಟ್ರು. ಬ್ರೈನ್ ಹ್ಯಾಮರೇಜ್ ಆದವ್ರು ಸತ್ತಿದಾರ ಅಂದಾರ, ನಾ ಇನ್ನೂ ಜೀವಂತ ಇದೀನಲ್ಲ ಅಂತ. ನಾನು ಲಿಟ್ರಲಿ HIV ಬಂದಾಗ ಅಷ್ಟು ಮಾಡೋಕ್ಕಿಲ್ಲ. ಬಟ್ ಆ ದಿನ ನೋವೇನು ಕಂಡಿಲ್ಲ, ನನಗನ್ನಿಸ್ತು ಲೈಫ್ ಅಷ್ಟು ಈಸಿ ಅಲ್ಲ. ಸಾಮಾನ್ಯವಾಗಿ ರೋಗ ನಿರೋಧಕ ಶಕ್ತಿ ತುಂಬಾನೇ ಕಡಿಮೆ ಇರುತ್ತೆ. ನೀವು ಹೇಳಿದ್ರಿ ಜೀವಂತ ಇಟ್ಕೊಳ್ಳೋದೇ ದೊಡ್ಡ ಕಷ್ಟ ಅಂತ ಹೇಳಿ. ನಿಮ್ಮನ್ನ ನೀವು ಜೀವಂತ ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಆಯ್ತು? ಮತ್ತು ದೇವ್ರು ನನಗೆ ಏನೋ ಬ್ಲೆಸ್ಸಿಂಗ್ ಅಂತ ನನ್ನ ಮಗಗೆ HIV ಇಲ್ಲ ಅಂತ ಜನ್ಮ ನೀಡಿದ್ದಾನೆ. ಹಿ ಈಸ್ ನೆಗೆಟಿವ್. ಒಂದು ಮನೆಗೆ ಬಂದು ಗೃಹಿಣಿ ಒಂದು ಆಶ್ರಯವನ್ನ ಕಲ್ಪಿಸ್ಕೊಡೋದೇ ಕಷ್ಟ. ಇಲ್ಲಿ ನಾವು ನೋಡೋದಾದ್ರೆ ಬೆರಳೆಣಿಕೆ ಅಷ್ಟಲ್ಲ, ಆಲ್ಮೋಸ್ಟ್ 18+ ಹುಡುಗಿರಿದ್ದಾರೆ, ಆಶ್ರಯವನ್ನ ಪಡೆದಿದ್ದಾರೆ. ಇಲ್ಲಿ ಸಾಕಷ್ಟು NGOs ವರ್ಕ್ ನಡೀತಿದೆ, ಅಫಿಷಿಯಲ್ ಆಫೀಸ್ ಇದೆ. ನಿಜ ಹೇಳ್ಬೇಕಂದ್ರೆ ಮಂತ್ಲಿ ಎಕ್ಸ್ಪೆನ್ಸಸ್ ಮಿನಿಮಮ್ 1 ರಿಂದ 1.25 ಲಕ್ಷ. ನಮ್ಮಲ್ಲಿ 300 ರೂಪಾಯಿ ದಾನ ಮಾಡಿದವರು ಇದ್ದಾರೆ. ಈ ಮನೆಗೆ 66 ಲಕ್ಷ ಕೊಟ್ಟವರು ಇದ್ದಾರೆ. ಪೇಷಂಟ್ ಇಂದ ಎಜುಕೇಟ್ ಆದ್ರಿ, ಎಜುಕೇಟ್ ಇಂದ ಒಂದು ಸಂಸ್ಥೆಗೆ ಸಂಸ್ಥಾಪಕರಾದ್ರಿ. ಈಗ ಬೇರೆ ಬೇರೆ ಮೋಟಿವೇಶನ್ ಬದುಕನ್ನ ಬದಲಾಯಿಸಿದ್ದಾರೆ. ಯೂನಿವರ್ಸ್ ಕನೆಕ್ಟ್ ಆಗ್ತಿರುವಂತಹ ವಿಚಾರ ಸಾಕಷ್ಟು ಚರ್ಚೆ ಆಗ್ತಿದೆ. ಆಶ್ರಯ ಫೌಂಡೇಶನ್ ಈ ಒಂದು 2026ಗೆ 10 ವರ್ಷ ಆಯಿತು ಶುರುವಾಗಿ. ಸೊ ಇವತ್ತು ಒಂದು ಬಟ್ಟೆಯಿಂದ 20 ಥರದ ಪ್ರಾಡಕ್ಟನ್ನು ರೆಡಿ ಮಾಡಿಸಿ ಮಾರ್ಕೆಟ್ ಮಾಡಿ ಅವ್ರಿಗೆ ಒಂದು ಸ್ವಾವಲಂಬಿ ಆಗಲಿಕ್ಕೆ ಸಪೋರ್ಟ್ ಮಾಡ್ತಾ ಇರೋದು. ಸೊ ಟೋಟಲ್ ಆಗಿ ಒಂದು 18 ಕಂಪ್ನಿಗೆ ICC ಮೆಂಬರ್ ಆಗಿ, ಎಕ್ಸ್ಟರ್ನಲ್ ಮೆಂಬರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಮುಂದೆ ಬದುಕಿನ ಗುರಿ? ಇಡೀ ನಾನು ಬೆಳಗಾವಿಯಲ್ಲಿ ನೋಡಿದೆ, ಯಾರು HIV ಇರುವಂಥ ಸೀನಿಯರ್ ಸಿಟಿಜನ್ಸ್ ದುಡ್ಡು ಕೊಟ್ಟರು ಇಟ್ಕೊಳ್ಳಿಕ್ಕೆ ರೆಡಿ. ಇವತ್ತಿನ ಪೈಪೋಟಿ ಜಗತ್ನಲ್ಲಿ ಒಂದು ಸಣ್ಣ ಬದಲಾವಣೆ ಆದ್ರೆ ತಡ್ಕೊಳಲ್ಲ. ಡಿಪ್ರೆಷನ್, ಎಕ್ಸಾಮ್ ಫೇಲ್ ಆದ್ರೆ ಡಿಪ್ರೆಷನ್, ಫ್ರೆಂಡ್ ಮಾತಾಡ್ಸಿಲ್ಲ ಅಂದ್ರೆ ಡಿಪ್ರೆಷನ್, ಅಪ್ಪ ಅಮ್ಮ ಸರಿಯಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಡಿಪ್ರೆಷನ್, ನೀವೇ ಅಪ್ಪ ಅಮ್ಮ ಆಗಿ ಮಕ್ಕಳು ನಿಮ್ಗೆ ಸರಿಯಾಗಿ ರಿಯಾಕ್ಟ್ ಮಾಡಿಲ್ಲ ಅಂದ್ರೆ ಡಿಪ್ರೆಷನ್. ಆದ್ರೆ ನಮ್ ಜೊತೆ ಇರುವಂತಹ ಇವತ್ತಿನ ಅತಿಥಿ ಏನಂದ್ರೆ ಜೀವನ ಪೂರ್ತಿ ಡಿಪ್ರೆಷನ್ ಅಲ್ಲಿ ಇರ್ಬೇಕಾದವರು ಇನ್ನೊಬ್ರಿಗೆ ಮಾದರಿ ಆಗಿದ್ದಾರೆ. ಇವ್ರನ್ನ ನಾನು ಇಂಟ್ರೊಡ್ಯೂಸ್ ಮಾಡ್ಕೊಡ್ಬೇಕಾದಾಗ ಆಶ್ರಯ ಫೌಂಡೇಶನ್ ನ ಸಂಸ್ಥಾಪಕಿಯಾದಂತಹ ನಾಗರತ್ನ ಅವರು. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಮೇಡಮ್, ಸಾಮಾನ್ಯವಾಗಿ ನಿಮ್ನ ಪರಿಚಯ ಮಾಡ್ಕೊಡ್ಬೇಕಾದಾಗ ಇನ್ನೊಂದು ಐಡೆಂಟಿಟಿ ಇಡ್ತಿದ್ದಾರೆ. ಬಟ್ ನಾವ್ ಇದನ್ನೇ ತಗೊಂಡ್ವಿ. ಯಾಕೆ ಅಂದ್ರೆ ನೀವು ಮೋಟಿವೇಶನಲಿ ಎಷ್ಟು ನಿಮ್ಮನ್ನ ನೀವು ಸಾಕಷ್ಟು ಮುಂದೆ ತಗೊಂಡಿದ್ರಿ ಅಂದ್ರೆ ಜನಕ್ಕೆ ಸಹಾಯ ಆಗೋ ತರ. ಬಟ್ ನಿಮ್ನ ಪರಿಚಯ ಮಾಡ್ಕೊಂಡಿದ್ದು ಈ ಜಗತ್ತೇನು ಅಂತ ಹೇಳಿದ್ರೆ HIV ಸೋಂಕಿತರಾಗಿ. ಅದು ಹೇಗ್ ನಿಮ್ ಜೀವನನ ಆ ಕರಾಳ ದಿನ ಪ್ರವೇಶ ಮಾಡ್ತು? 1997ರಲ್ಲಿ ನಾನು 16 ವರ್ಷನಲ್ಲಿದ್ದೆ. ಅವಾಗ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲದಕ್ಕೆ ನಂದು ಚೈಲ್ಡ್ ಮ್ಯಾರೇಜ್ ಮಾಡಿದ್ರು ಮನೆಯಲ್ಲಿ. ಅವ್ರದ್ದೇನೂ ತಪ್ಪಿರ್ಲಿಲ್ಲ, ಪರಿಸ್ಥಿತಿ ಗಂಭೀರವಾಗಿರೋದ್ರಿಂದ ಚೈಲ್ಡ್ ಮ್ಯಾರೇಜ್ ಮಾಡಿದ್ರು. ಮದುವೆ ಆಗಿ ಒಂದು 5 ತಿಂಗಳದಲ್ಲೇ ನಮ್ಮ ಯಜಮಾನ್ರಿಗೆ HIV ಏಡ್ಸ್ ಇರೋ ಅಂತ ಒಂದು ಕಾಯಿಲೆ ಬಗ್ಗೆ ತಿಳಿದು ಬಂತು. ಸೊ ನಂದು ಟೆಸ್ಟ್ ಕೂಡ ಮಾಡಿದಾಗ ಡಾಕ್ಟ್ರ್ ಹತ್ರ ಹೋಗಿ ರಿಪೋರ್ಟ್ ತೆಕ್ಕೊಂಡು ಕನ್ಸಲ್ಟ್ ಮಾಡಿದಾಗ ಅವ್ರು ಹೇಳಿದ್ರು, ನಿಮ್ಗೆ ಏಡ್ಸ್ ಇದೆ ಅಂತ. ಸೊ ಏಡ್ಸ್ ಇದ್ದವರು 3 ತಿಂಗಳ ಬದುಕ್ತಾರೆ, ಅದ್ರ ನಂತರ ಹೆಚ್ಚಿಗೆ ದಿನ ಸರ್ವೈವ್ ಆಗ್ಲಿಕ್ಕೆ ಆಗೋದಿಲ್ಲ. ಸೊ ಅದೇ ದಿನ ನಂಗೆ ಗೊತ್ತಾಯ್ತು, HIV ಅಂತ ಶಬ್ದ ಕೇಳಿರಕ್ಕಿಲ್ಲ, ಬರೀ ಏಡ್ಸ್ ಅಂತ ಕೇಳ್ತಿದ್ವಿ. 1995ರಿಂದ 97, 98 ಈ ಇಸ್ವಿತನ ಕೂಡ ಏನೈತಿ, ಏಡ್ಸ್ ಅನ್ನುವಂಥ ಪದದ ಬಗ್ಗೆನ ಜಾಸ್ತಿ ಫೋಕಸ್ ಆಗ್ತಾ ಇತ್ತು ಮೀಡಿಯಾನಲ್ಲಿ, ಎಲ್ಲ ಕಡೆ ಡಿಸ್ಕಷನ್. ಡಾಕ್ಟ್ರು ಕೂಡ ಅದ ಹೇಳಿದ್ರು, ನಿನಗೆ ಏಡ್ಸ್ ಇದೆ. ಆ ಒಂದು ದಿನ ಗೊತ್ತಾಯ್ತು ನಿಜ ಸತ್ಯ. ಏಡ್ಸ್ ಅಂದ್ರೆ ಹೆಂಗಿರ್ತದ ಅಂದ್ರೆ ಡಾಕ್ಟರ್ ಹೇಳಿರೋ ಪ್ರಕಾರ ನಿಮ್ ತರ ನನ್ನ ಜೊತೆ ಕೂತು ಮಾತಾಡ್ತಾ ಇದ್ದವರು ರಿಪೋರ್ಟ್ ನೋಡಿದ ತಕ್ಷಣ ಎದ್ದು ದೂರ ಸರೋದೋದ್ರು. ನೀವು ಇಲ್ಲಿ ಇಲ್ಲಕ್ ಹೋಗ್ಬೇಡಿ, ನಿಮ್ಗೆ ಏಡ್ಸ್ ಅದ. ಸೊ ಇನ್ನು ಹೆಚ್ಚಿಗೆ ದಿನ ನೀವು ಬದುಕೋದಿಲ್ಲ ಅಂತ ಇಷ್ಟು ಹೇಳಿ ಕಳಿಸಿದ್ರು ಹೊರತು ಬೇರೆ ಏನೋ ಅವ್ರು ಮಾತಾಡಲಿಲ್ಲ.
1997 ಆಲ್ಮೋಸ್ಟ್ ಇನ್ನೊಂದು ವರ್ಷ ಹೋದ್ರೆ 20 ವರ್ಷ ಆಗುತ್ತೆ. ದಿನಗಳು ಕಳೀತಾ ಇದೆ. 27 ವರ್ಷ 27 28 28 ವರ್ಷ ಆಗುತ್ತೆ. ಸೊ ಮುಗಿದೋಯ್ತು. ದಿನಗಳು ಕಳೀತಾ ಇದೆ, ಉರುಳ್ತಾ ಇದೆ. ಸೊ ಇದು ಹೇಗ್ ಬಂತು ಅಂತ ಹೇಳಿ ಹಿಸ್ಟ್ರಿ ನೋಡೋದಾದ್ರೆ, ಜೊತೆಗಿದ್ದವ್ರು ಹಿಂದೆ ಸರಿದ್ರು ಅಂತ ಹೇಳಿದ್ರಿ. ಜೊತೆಗಿದ್ದವ್ರು ಯಾರ್ಯಾರು, ಏನೆಲ್ಲ ಬದಲಾವಣೆ ಆಯ್ತು ಒಂದ್ ಶಾರ್ಟ್ ಟೈಮ್ ಅಲ್ಲಿ? ಹೇಗೆ ಬಂತು ಅಂದಾಗ ನಮ್ಮ ಯಜಮಾನ್ರು ಬಿಫೋರ್ ಮ್ಯಾರೇಜ್ ಬೇರೆ ಒಂದು ಸ್ಟೇಟ್ ನಲ್ಲಿ ವರ್ಕ್ ಮಾಡ್ತಾ ಇದ್ದಾಗ ಆಕ್ಸಿಡೆಂಟ್ ಆಗಿತ್ತು ಅಂತ ಹೇಳಿದ್ರು. ಅವಾಗ ಮುಂಚೆ ಟೈಮ್ ನಲ್ಲಿ ಬೆಡ್ ಟು ಬೆಡ್ ಬ್ಲಡ್ ಟ್ರಾನ್ಸ್ಮಿಷನ್ ಸಿಸ್ಟಮ್ ಇತ್ತು. ಈಗ ಬ್ಲಡ್ ಬ್ಯಾಂಕ್ ಥ್ರೂ ಅದ. ಅವಾಗ ದಾನಿಗಳು ಮತ್ತು ರಿಸೀವರ್ ಇಬ್ರು ಅಕ್ಕಪಕ್ಕದಲ್ಲಿ ಇದ್ಕೊಂಡು ಬ್ಲಡ್ ರಿಸೀವ್ ಮಾಡ್ತಾ ಇದ್ರು. ಆ ಒಂದು ಸಿಚುವೇಶನ್ ಇಂದ ನಮ್ಮ ಯಜಮಾನ್ರಿಗೆ HIV ಬಂದದ ಅಂತ ಅವ್ರು ಹೇಳಿ ಅದನ್ನ ಒಪ್ಕೊಂಡಿದ್ರು. ಸೊ ಅದು ಒಪ್ಕೊಂಡ ನಂತರ ಯಾವಾಗ ಒಪ್ಕೊಂಡ್ರಂದ್ರೆ, ಸೊ ನನಗ್ ಕಾಯಿಲೆ ಯಾವಾಗಿದೆಯಾ ಅಂತ ಗೊತ್ತಾಯ್ತು. ಯಾವಾಗ ನಂದ ಡಿಲಿವರಿ ಆಯ್ತು, ಮಗುಗ್ ಜನ್ಮ ನೀಡಿದೆ. ಸೊ ಅವಾಗ ನಂದು ಏನ್ ಉದ್ದೇಶ ಬಂತಂದ್ರ, ನಾನ್ ಪಟ್ಟಿರೋ ಕಷ್ಟ ಇನ್ನೊಬ್ರಿಗೆ ಆಗ್ಬಾರ್ದು. ಮತ್ ದೇವ್ರು ನನಗೆ ಏನೋ ಬ್ಲೆಸ್ಸಿಂಗ್ ಅಂತ ನನ್ನ ಮಗುಗೆ HIV ಇಲ್ಲ ಅಂತ ಜನ್ಮ ನೀಡಿದಾನೆ. ಹಿ ಇಸ್ ನೆಗೆಟಿವ್. ಸೊ ಅದಕ್ಕಾಗಿ ಸಮಾಜಿಗೆ ಏನಾದ್ರು ನಾನು ಕೊಡುಗೆ ಕೊಡ್ಬೇಕನ್ನೋ ನಿರ್ಧಾರ ಮಾಡಿದಾಗ, ನಾನು ನಮ್ಮ ಬೆಳಗಾವಿಯಲ್ಲಿರೋ ಪ್ರಿಂಟ್ ಮತ್ತು ಸೋಷಿಯಲ್ ಮೀಡಿಯಾದವರಿಗೆ ಮಾತಾಡಿದಾಗ, ಅದ್ರ ಜೊತೆಗೆ BBC ಮತ್ತು NDTVದವರು ಬಂದು ನನ್ನ ಇಂಟರ್ವ್ಯೂ ತಗೊಂಡ್ರು. ಸೊ ಈ ವಿಷಯ ಬಗ್ಗೆ ನನ್ನ ಫ್ಯಾಮಿಲಿಗೆ ಯಾವಾಗೂ ನಾನು ತಿಳ್ಸಕ್ಕಿಲ್ಲ. ಬಟ್ ಯಾವಾಗ TV ಮತ್ತು ಪೇಪರ್ ಮುಖಾಂತರ ಜನರಿಗೆ ಮತ್ತು ಸಮಾಜಕ್ಕೆ ಗೊತ್ತಾದಾಗ ಸುಮಾರು ಸಮಸ್ಯೆನ ನಾನು ಎದುರಿಸ್ಬೇಕಾಯ್ತು. ಸುಮಾರು ಜನ ಅಪ್ರಿಷಿಯೇಷನ್ ಮಾಡಿದ್ರು, ಅದರದ್ದು ಒಂದು 90% ಜನ ಸಮಸ್ಯೆ ಕೂಡ ಕೊಟ್ರು. ಸೊ ಈ ಒಂದು ಕಾರಣದಿಂದ ನಾನು HIV ಸೋಂಕಿತಳು, HIV ನಾಗರತ್ನ ಅಂತ ಜನರಿಗೆ ತಿಳಿಯೋಂಗ್ ಆಯ್ತಂತ ಹೇಳ್ಬೋದು ನಾನು. ನಿಮ್ನ HIV ಸೋಂಕಿತ ನಾಗರತ್ನ ಅಂತ ಕರೆಯಕ್ಕೆ ನಮಗ್ ಮನ್ಸೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಆ ದಾರಿನೇ ನೀವು ಮುಚ್ಬಿಟ್ಟಿದ್ದೀರಿ. ನಿಮ್ ಜೀವನನ ಹೆಂಗೆ ಫುಲ್ ಬದಲಾವಣೆ ಮಾಡ್ಕೊಂಡಿದ್ರಿ, ಟ್ರಾನ್ಸ್ಫರ್ ಆಗಿದೆ ನಿಮ್ ಬದುಕು ಅಂತ ಹೇಳಿದ್ರೆ, ಹೋಲ್ ಟ್ರಾನ್ಸ್ಫಾರ್ಮೇಶನ್ ನ ನಾವು ಕಾಣಿಸ್ತಾ ಇದೀವಿ ಇವತ್ತು ಆಶ್ರಯ ಫೌಂಡೇಶನ್ ಅಲ್ಲಿ. ನೀವ್ ಒಬ್ರಿದ್ದವ್ರು, ಇವಾಗ ನಿಮ್ ಮಗ ಅವರು ಇವಾಗ ನೆಗೆಟಿವ್ ಇದೆ, ಸೊ ಕ್ಲಿಯರ್ ಇದೆ. ನಿಮಗ್ ಬೇರೆ ಬೇರೆಯವ್ರನ್ನ ಕನೆಕ್ಟ್ ಮಾಡ್ಕೋಬೇಕು ಅನ್ನೋ ಮೋಟಿವ್ ಹೆಂಗ್ ಶುರುವಾಯ್ತು? ಜೊತೆಗೆ ಈ ಸಂಸ್ಥೆ ಎಲ್ಲ ಯಾವ ರೀತಿ ರನ್ ಆಗ್ತದೆ? ಮೋಟಿವ್ ಬಂದ್ಬಿಟ್ಟು, ನನ್ನ ಮಗ ನನ್ನ ಲೈಫಿಗೆ ಒಂದು ಗುರು ಮತ್ತು ಮಗ ಆಗಿ, ಒಂದು ತಂದೆ ಆಗಿ, ಬೆಸ್ಟ್ ಫ್ರೆಂಡ್ ಆಗಿರೋದ್ರಿಂದ ಅವನೇ ನನ್ನ ಮೋಟಿವೇಶನ್. ಅವನ್ ಇಲ್ದೇ ಇದ್ರೆ ನಾನು ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಎಷ್ಟು ಜನ ಮಕ್ಕಳ ಸಲುವಾಗಿ ಲೈಫ್ ಸ್ಪಾಯಿಲ್ ಮಾಡ್ಕೋತಾರೆ. ಬಟ್ ನನ್ನ ಲೈಫ್ ಬ್ರೈಟ್ ಆಗಿರೋದು ಬಿಕಾಸ್ ಆಫ್ ನನ್ನ ಮಗ. ಸೊ ಅವನಿಂದ ಮೋಟಿವೇಶನ್ ಆದೆ. ಮತ್ತು ಸುಮಾರು ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಸಂಘ ಸಂಸ್ಥೆಗಳನ್ನೆಲ್ಲ ಬೆಳೆಸಿದೆ. ಮುಂಚೆ ಎಲ್ಲ ಅಮೆರಿಕದ ಹೆಲ್ತ್ ಗೌರ್ಮೆಂಟ್ CDC ಪ್ರೋಗ್ರಾಮ್ ನಲ್ಲಿ ಇದ್ದಾಗ ಕಾಲೇಜ್ ಸ್ಟೂಡೆಂಟ್ಸ್ಗೆ, ಕಂಪ್ನಿ ಎಂಪ್ಲಾಯ್, ಪೊಲೀಸರಿಗೆಲ್ಲ ಅವಾಗೂ ಟ್ರೈನಿಂಗ್ ಕೊಡ್ತಾ ಇದ್ದೆ. ಅದರಿಂದ ಜನರು ಕನೆಕ್ಟ್ ಆಗ್ತಾ 2016 ಗೊತ್ತಾಯ್ತು, 16 ವರ್ಷ 18 ವರ್ಷ ಮೇಲ್ಪಟ್ಟಂತಹ HIV ಸೋಂಕಿತ ಮಹಿಳೆಯರಿಗೋಸ್ಕರ ಯಾರು ಕೂಡ ಕೆಲಸ ಮಾಡ್ತಾ ಇಲ್ಲ, ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳು. ಆವಾಗ ನಾನು ಇನ್ನೂ ಇಬ್ರು ಟೀಮ್ ಮೆಂಬರ್ ಇದ್ದಾರೆ, ಅರ್ಚನಾ ಪದ್ಮನ್ ಅವರಂತ ಮತ್ತೆ ಇನ್ನೊಬ್ರು ಪ್ರಮೀಳಾ ಕಾದ್ರೋಳಿ ಅಂತ. 3 ಜನ ಕೂಡಿ ಇದು ಆಶ್ರಯ ಫೌಂಡೇಶನ್ ಅನ್ನು ನಾವು ಕಟ್ಟಿದ್ವಿ. ಮೇಡಮ್, ಆಶ್ರಯ ಹೆಸರು ಹೇಳ್ತದೆ ಒಂದು ಸೂರು ಅಂತ ಹೇಳಿ. ಈ ಆಶ್ರಯ ನಡೆದು ಬಂದ ದಾರಿ ಸುಲಭವಾಗಿತ್ತ? ಯಾಕೆ ಈ ರೀತಿ ಕೇಳ್ತಿದ್ದೀನಿ ಅಂದ್ರೆ, ಆಬ್ವಿಯಸ್ಲಿ HIV ಸೋಂಕಿತರು ಅಂದಿದ ತಕ್ಷಣ ಅವ್ರ ಜೊತೆ ಊಟ ಮಾಡೋರು ಖಾಲಿ ಆಗ್ತಾರೆ, ಅವ್ರ ಜೊತೆ ಸ್ನೇಹ ಮಾಡೋರು ಖಾಲಿ ಆಗ್ತಾರೆ, ಅವ್ರ ಜೊತೆ ವಾಸ ಮಾಡೋರು ಖಾಲಿ ಆಗ್ತಾರೆ. ಮಗ ಇನ್ನೆವಿಟೇಬಲ್ ಇದ್ದ, ಜೊತೆಗೆ ಅವನ ಧೈರ್ಯನು ನೀವು ಕಾಪಾಡ್ಬೇಕಿತ್ತು. ಈಗ ನೀವು ಸೋಂಕಿತರು, ನೀವ್ ಏನೇನ್ ಪ್ರಿಕಾಷನ್ ತಗೋಬೇಕು ನಿಮಗ್ ಗೊತ್ತಿರುತ್ತೆ. ನೀವು ಮತ್ತಷ್ಟು ಜನ ಸೇರಿಸ್ಕೋಬೇಕು ಅಂತ ನಿರ್ಧಾರ ಮಾಡಿದಿರಿ. ಅದು ಇನ್ನಷ್ಟು ಅಪಾಯ ಅಲ್ವಾ? ಸೊ ಅಪಾಯನ ಹೇಗೆ ನೀವು ಉಪಾಯವಾಗಿ ಬದಲಾಯಿಸಿದ್ರಿ? 2016 ಆಶ್ರಯ ಫೌಂಡೇಶನ್ ಶುರು ಮಾಡಿದಾಗ ಲಿಟ್ರಲಿ ನಮ್ಗೆ ರೆಂಟ್ ಬೇರ್ ಮಾಡುವಂತ ಪರಿಸ್ಥಿತಿ ಇರಕ್ಕಿಲ್ಲ. ರೆಂಟ್ ಬರೀ 5,000 ರೆಂಟ್ ಇದ್ರು ಕೂಡ ಅದನ್ನ ನಾವು ತುಂಬೋ ಅಂತ ಸಿಚುವೇಶನ್ ನಮ್ದು ಇರಾಕಿಲ್ಲ. ನಮ್ಗೆ ಕಷ್ಟನೂ ಇತ್ತು, ಇಲ್ಲಂತಲ್ಲ. ಬಟ್ ಯಾವಾಗ ಕಷ್ಟ ಬಂದಾಗ, ಕಷ್ಟದ ಹಿಂದ್ ಬೆನ್ನು ಹತ್ತೋಕಿತ್ತನು ಅದಕ್ಕೆ ಸೊಲ್ಯೂಷನ್ ಏನದ ಅನ್ನೋಂಥದ್ದನ್ನ ನಾವು ಪ್ರಯತ್ನ ಹುಡುಕಿದಾಗ, ಸೊ ಅವಾಗ ಆಟೋಮೆಟಿಕ್ ಆಗಿ ಸೊಲ್ಯೂಷನ್ ನಮ್ಗೆ ಕಾಣ್ಲಿಕ್ಕೆ ಶುರು ಆಗ್ತದೆ. ಸೊ ಸುಮಾರು ಜನ ನಂಗೆ ಹೆಲ್ಪ್ ಮಾಡ್ತೇನಂತ ಸಡನ್ ಆಗಿ ಆ ಟೈಮ್ದಲ್ಲಿ ಹಿಂಸರ್ಕೊಂಡ್ಬಿಟ್ರು. ಲಿಟ್ರಲಿ ಆ ಟೈಮ್ದಲ್ಲಿ ನನ್ನ ಮಗನ ಹೆಸರಿನಲ್ಲಿ ನಾನು ಕೂಡಿಟ್ಟಿರೋ ಎಲ್ಲ ಆಡಿ ಅಮೌಂಟನ್ನ ಯೂಸ್ ಮಾಡಿ ಆಶ್ರಯನ ರನ್ ಮಾಡ್ಬೇಕಾಯ್ತು. ಯಾರು ಜೊತೆಗೆ ನಿಲ್ಲಿಲ್ಲ. ಬಟ್ ಏನೈತಿ, ನನ್ನ ಟೀಮ್ ಮೆಂಬರ್, ಅಡ್ವೈಸರಿ ಮೆಂಬರ್ ಆಯ್ತು, ಯೂತ್ ವಾಲಂಟಿಯರ್ಸ್ ಇದ್ದಾರೆ, ನಮ್ಮೆಲ್ಲ ಟೀಮ್ ಮೆಂಬರ್ ಸಪೋರ್ಟ್ನಿಂದ ಸೊ ಅಲ್ಲಿಂದ ಇಲ್ಲಿವರೆಗೆ ನಾವು ಸಂಸ್ಥೆನ ತೆಕ್ಕೊಂಡ್ ಬರ್ಲಿಕ್ಕೆ ಸಾಧ್ಯ ಆಯ್ತು. ನೀವು ಹೇಳಿರೋ ಪ್ರಕಾರ ಜೊತೆ ಕೂತವರು, ಊಟ ಮಾಡೋರು ಎಲ್ಲರೂ ಕೂಡ ನನ್ನಿಂದ ದೂರ ಆದ್ರು 10 ವರ್ಷ. ಸೊ ಯಾವುದೇ ಫಂಕ್ಷನ್ಸ್ಗೂ, ಯಾವುದೇ
ಸ್ಪೆಷಲ್ ಈವೆಂಟ್ಸ್ ಏನೇ ಇದ್ರು ಕೂಡ ಏನಿತ್ತು ಕರಿತಾ ಇರಲಿಲ್ಲ. ಬಿಕಾಸ್ ನನಗನ್ನಿಸ್ತದ ಯಾವ ವ್ಯಕ್ತಿಗೆ HIV ಸೋಂಕಿನ ಬಗ್ಗೆ ಸರಿಯಾದಂತ ಒಂದು ಸೂಕ್ತವಾದಂತ ಮಾಹಿತಿ ಇಲ್ಲ, ಆ ವ್ಯಕ್ತಿ ವರ್ತನೆ ಏನೈತಿ ಸಾಮಾನ್ಯವಾಗಿ ನೆಗೆಟಿವ್ ಆಗೇ ಇರ್ತದೆ. ಹಾಗಾದ್ರೆ ನೀವು ಈ ಪ್ರೋಗ್ರಾಮ್ ಮೂಲಕ ಅವ್ರಿಗೆ ಮಾಹಿತಿ ಕೊಡೋದಾದ್ರೆ HIV ರಕ್ತದಿಂದ ರಕ್ತಕ್ಕೆ ಮಾತ್ರ ಬರುತ್ತೆ, ಆದ್ರೆ HIV ಸೋಂಕಿತರನ್ನ ಆ ರೀತಿ ನೋಡ್ಬಾರ್ದು ಅಂತ ಕಾನೂನೇ ಇದೆ. ಕಾನೂನಿನ ಬಗ್ಗೆ ಅರಿವು ಜೊತೆಗೆ ನೀವ್ ಹೇಗೆ ನೋಡ್ಬೇಕು ಅಂದ್ರೆ ಏನೆಲ್ಲ ನೀವು ಮಾಡಿರ್ತೀರಿ, ಏನೆಲ್ಲ ಕಂಡೀಷನಲ್ ಆಗಿ ಸಾಕಷ್ಟು ಮುನ್ನೆಚ್ಚರಿಕೆ ತಗೊಂಡಿರ್ತೀರಿ? ಮೇನ್ ಆಗಿ ನಾವ್ ಎಲ್ಲ ಆಸ್ಪತ್ರೆಗೆ ಹೋದ್ರು ಫಸ್ಟ್ ಮೇನ್ ಡಾಕ್ಟರ್ ಸೇಫ್ಟಿ ಕೂಡ ಅಷ್ಟೇ ಇಂಪಾರ್ಟೆಂಟ್. ಇಂಜೆಕ್ಷನ್ ಮಾಡೋದಾಯ್ತು, IV ಹಚ್ಚೋದಾಯ್ತು, ಏನು ಆಪರೇಷನ್ ರಿಲೇಟೆಡ್ ಏನೇ ಇಶ್ಯೂ ಅಂತಂದ್ರೆ ಡಾಕ್ಟರ್ಸಿಗೆ ನಾವು ಫಸ್ಟ್ ಮೇನ್ ಥಿಂಗ್ ಹೇಳ್ತೀವಿ. ಇವನ್ ನಾನು ಹೆರಿಗೆ ಟೈಮ್ದಾಗ ಕೂಡ ನಾನು ಹೇಳಿದ್ದೆ, ಡಾಕ್ಟರ್ ಲೇಬರ್ ಪೇನ್ ಶುರು ಆದಾಗ ಆಸ್ಪತ್ರೆಗೆ ಹೋದಾಗ ನಾನು ಹೇಳಿದೆ ಹೊರಗಡೆನೇನೆ ರಿಸೆಪ್ಷನಿಗೆ, ನನಗೆ HIV ಏಡ್ಸ್ ಇದೆ, ಸೊ ದಯವಿಟ್ಟು ನೀವು ಗ್ಲೋಸು ದೆನ್ ಎಪ್ರಾನ್ ಎಲ್ಲ ಹಾಕೊಂಡು ಮಾಸ್ಕ್ ಹಾಕೊಂಡು ನನ್ನ ಡೆಲಿವರಿ ಮಾಡಿಸ್ಕೊಡಿ ಅಂತ ಹೇಳೋ ಜವಾಬ್ದಾರಿ ನಾವು ಹೇಳ್ತಾ ಇದೀವಿ. ಬಟ್ ಆ ಟೈಮ್ದಾಗ ನನಗೇನಾಯ್ತಂದ್ರೆ ಲೇಬರ್ ರೂಮಿಗೆ ನಾನು ಕರ್ಕೊಂಡು ಹೋಗೋದನ್ನ ಬಿಟ್ಟು ಸೆಪ್ಟಿಕ್ ರೂಮ್ ನಲ್ಲಿ 3 ದಿನ ಕೂಡ ಹಾಕಿದ್ರು ಹೇಳಿದ ತಪ್ಪಿಗೆ. ಒಮ್ಮೊಮ್ಮೆ ಏನ್ ಅನ್ಸ್ತದಂದ್ರೆ ಎಲ್ಲಾ ರಿಯಾಲಿಟಿನ ನಾವ್ ಹೇಳಿದಾಗ ನಮ್ಮನ್ನು ಎದುರಿಗಿನ ವ್ಯಕ್ತಿ ಹೇಗ್ ಸ್ವೀಕಾರ ಮಾಡ್ತಾರ ಅನ್ನೋದು ಪ್ರಶ್ನಾರ್ಥಕ ಚಿಹ್ನೆ. ಬಟ್ ನನಗೇನ್ ಅನಿಸ್ತದ ಅವ್ರು ಹೇಗ್ ರಿಸೀವ್ ಮಾಡ್ತಾರ ಅನ್ನೋಕ್ಕಿಂತನೂ ನನ್ ಜವಾಬ್ದಾರಿ ನಾನು ಮಾಡ್ಬಿಡೋದು. ನನಗ ಅದ್ರ ಪ್ರತಿಫಲ ಒಳ್ಳೇದ್ ಸಿಗ್ತದನೋ ಅಥವಾ ಕೆಟ್ಟದ್ ಸಿಗ್ತದನೋ ಥಿಂಕ್ ಮಾಡಿದಾಗ ಅಲ್ಲಿ ನಾನು ಸ್ವಾರ್ಥಿ ಆಗ್ತೀನಿ. ಸೊ ಬೆಟ್ರ್ ನನ್ ಜವಾಬ್ದಾರಿ ಅದಲ್ಲ, ನಾನು ಹೇಳ್ಬೇಕಂತ ಹೇಳಿದೆ, ಸುಮಾರು ಕಷ್ಟ ಕೊಟ್ರು, ಬಟ್ ಏನೇ ಇಲ್ಲ, ಏನೋ ಒಂದ್ ಬ್ಲೆಸ್ಸಿಂಗ್ ನಿನ್ನ ನನ್ ಮಗ ಹೆಲ್ದಿಯಾಗಿ ಹುಟ್ಟಿದಾನಲ್ಲ ಸಾಕು. ಕೆಟ್ಟದ್ರಲ್ಲೂ ಒಳ್ಳೇದೇನಿದೆ ಅನ್ನೋಂಥದ್ದು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಒಳ್ಳೇದಾಗತ್ತೆ ಅಂತ. ಎಲ್ಲವನ್ನ ಯೂನಿವರ್ಸ್ ಬಿಟ್ಟಿದ್ರಿ, ನೀವು ಅಷ್ಟೇ. ಒಳ್ಳೇದ್ ಮಾಡಿದಿರಿ, ಒಳ್ಳೇದ್ ಮಾಡ್ತಾನೆ. ಅಷ್ಟೇ. ಸೊ ಇನ್ನೊಂದ್ ಸ್ವಲ್ಪ ಮುಂದೆ ಬರೋದಾದ್ರೆ KHB ಕಾಲೋನಿಲಿ ಆಶ್ರಯ ಫೌಂಡೇಶನ್ ಮಾಡಿದಿರಿ. ಒಂದು ಮನೆಗೆ ಬಂದ ಗೃಹಿಣಿ ಒಂದು ಆಶ್ರಯವನ್ನ ಕಲ್ಪಿಸ್ಕೊಡೋದೇ ಕಷ್ಟ. ಇಲ್ಲಿ ನಾವು ನೋಡೋದಾದ್ರೆ ಬೆರ್ಲೆಣಿಕೆ ಅಷ್ಟಲ್ಲ, ಆಲ್ಮೋಸ್ಟ್ 18+ ಹುಡುಗಿರಿದ್ದಾರೆ, ಆಶ್ರಯವನ್ನ ಪಡೆದಿದ್ದಾರೆ. ಇಲ್ಲಿ ಸಾಕಷ್ಟು NGOs ವರ್ಕ್ ನಡೀತಿದೆ, ಅಫಿಷಿಯಲ್ ಆಫೀಸ್ ಇದೆ. ಸೊ ಇದೆಲ್ಲ ನಡಿಬೇಕು ಅಂದಾಗ ಎಲ್ಲ ಸುಲಭವಾಗಿತ್ತಾ? ನಿಮ್ ಸಂಬಂಧಿಕರೇ ಬೇಡ ಅನ್ಕೊಂಡಿದ್ರು ಅಂತದ್ರಲ್ಲಿ ಅಫಿಷಿಯಲ್ ಎಲ್ಲ ಕ್ಲಿಯರ್ ಆಗಿ ಮಾಡ್ಕೊಟ್ರ? ಜಾಗ ಕೊಡೋದಿರ್ಬಹುದು, ನಿಮ್ಗೆ KHB ಅಲರ್ಟ್ ಆಗ್ಬೇಕು ಅಂದ್ರೆ ನೀವು ಬೆಂಗಳೂರಿಗೆ ಬರ್ಬೇಕು ಅಲಾಟ್ಮೆಂಟ್ ಎಲ್ಲ ಕೇಳಕ್ಕೆ. ಪ್ರೋಸೆಸ್ ಹೇಗಿತ್ತು ಇದಕ್ಕೆ ಸೈಟ್ ತಗೊಳಕ್ಕೆಲ್ಲ? ಆಶ್ರಯ ಫೌಂಡೇಶನ್ ಈ ಒಂದು 2026ಗೆ 10 ವರ್ಷ ಆಯ್ತು ಶುರುವಾಗಿ, ಇದೇ ತಿಂಗಳು. ಸೊ ಶುರುವಾದಾಗಿಂದ ಇಲ್ಲಿವರೆಗೂ ಈಗ ನಿಜ ಹೇಳ್ಬೇಕಂದ್ರೆ ಮಂತ್ಲಿ ಎಕ್ಸ್ಪೆನ್ಸಸ್ ಮಿನಿಮಮ್ 1 ರಿಂದ 1.25 ಲಕ್ಷ. ಅದು ಪ್ರತಿಯೊಬ್ಬರಿಗೂ ಗೊತ್ತಿರ್ತದ. ಮನೆಯಲ್ಲಿ 1 ಹೆಣ್ಮಗಳು ಇರ್ಲಿ ಅಥವಾ 2 ಅಥವಾ ಇನ್ನೂ 15-20 ಹೆಣ್ಮಕ್ಳು ಇದ್ದಾಗ ಯಾವ್ದು ಒಂದು ವಸ್ತು ಇಲ್ಲದೆ ಇದ್ರು ಕೂಡ ನಡೆಯುದಿಲ್ಲ, ಎಲ್ಲಾ ಇಂಪಾರ್ಟೆಂಟ್. ಸೊ ಅದ್ರ ಜೊತೆಗೆ ಹೆಣ್ಮಕ್ಳಿದ್ದಾಗ ಇನ್ನೂ ಎಡಿಷನಲ್ ವ್ಯವಸ್ಥೆ ಮಾಡಿಕೊಡ್ಬೇಕಾಗ್ತದ ನಾವು. ಸೊ ಈ ಒಂದು ವಿಷಯದಾಗ ನಮ್ ಬೆಳಗಾವಿ ಆಯ್ತು, ಇಡೀ ಕರ್ನಾಟಕದಲ್ಲಿ ನನ್ನ ಕೆಲಸ ನೋಡಿ ಸಪೋರ್ಟ್ ಮಾಡ್ತಾ ಇರೋಂತ ಪ್ರತಿಯೊಂದು ವ್ಯಕ್ತಿಗೂ ನಾನು ಧನ್ಯವಾದ ಹೇಳ್ಬೇಕು. ಅವ್ರ ಸಪೋರ್ಟ್ ನಿಂದ ಮಾತ್ರ ಆಶ್ರಯ ಇವತ್ತು ಈ ರೀತಿಯಾಗಿ ಕೆಲಸ ಅಥವಾ ನಾಗರತ್ನ ಇಷ್ಟೊಂದು ಸ್ಟ್ರಾಂಗ್ ಆಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯದ. ಒಂದು ಬಾರಿ ಬೆಂಗಳೂರಿಗೆ ಹೋಗ್ಬೇಕು ಅಂದ್ರೆ ಕನಿಷ್ಠ 1,000 ರೂಪಾಯಿನಾದ್ರೂ ಇರ್ಬೇಕು, ಏನು ಊಟ ಇದ್ದು. ಬೆಳಗಾವಿಯಿಂದ 35 ಬಾರಿ ಬೆಂಗಳೂರಿಂದ ಹೋಗೋದಕ್ಕೆ ಹೆಲ್ತ್ ಸಪೋರ್ಟ್ ಮಾಡ್ತಾ ಫೈನಾನ್ಷಿಯಲ್ ಸಪೋರ್ಟ್ ಆಯ್ತಾ ಅವತ್ತಿನ ಸಂದರ್ಭದಲ್ಲಿ? ಇವತ್ತು ಓಕೆ ಕೂತಿದ್ದೀರಿ, ಒಂದ್ ಮೋಲ್ಡ್ ಇದೆ, ನೆರಳಲ್ಲಿ ಕೂತಿದ್ರಿ, ಎಲ್ಲ ಓಕೆ. ಏನು ಇಲ್ದೇ ಇದ್ದಾಗ ಬೀದಿ ಅಲಿಯೋದಿದೆಯಲ್ಲ, ಅದು ತುಂಬಾ ಡಿಫ್ರೆಂಟ್ ಇರುತ್ತೆ. ಆಲ್ಮೋಸ್ಟ್ ಈ ಜಾಗ ತಗೊಂಡು ಅಥವಾ ಮಕ್ಕಳಿಗೆ ಇಲ್ಲಿವರೆಗೂ ನಾ ಜೀವಂತಿಟ್ಟು ಇಷ್ಟು ಸಮಾಜ ಸೇವೆ ಮಾಡ್ಬೇಕಾದ್ರೆ ಎಲ್ಲದಕ್ಕಿಂತ ಹೈಯೆಸ್ಟ್ ನನ್ನ ಲೈಫ್ ಲಾಸ್ ಅಂದ್ರೆ ನನ್ನ ಹೆಲ್ತ್. ಪ್ರಾಪರ್ಟಿ ಅಥವಾ ದುಡ್ಡು ಅನ್ನೋಕ್ಕಿಂತನೂ ನನ್ನ ಹೆಲ್ತ್ ಅನ್ನು ಲಾಸ್ ಮಾಡ್ಕೊಂಡು, ಬಟ್ ಏನದ ಒಂದ್ ಸ್ಯಾಟಿಸ್ಫ್ಯಾಕ್ಷನ್ ಅದ. ಸುಮಾರು ಆ ಜಾಗ ತಗೋಬೇಕಾದ್ರೆ ನಾನು ಎನಿಸ್ಲಿಕ್ಕೂ ಸಾಧ್ಯ ಇಲ್ಲ. ಅಷ್ಟೊಂದು ಸಲ ಬೆಂಗಳೂರಿಗೆ ಓಡಾಟ, ಒಂದ್ಸಲ ವಿಧಾನಸೌಧಕ್ಕೆ ಹೋದ್ರೆ ಒಂದ್ಸಲ ವಿಕಾಸಸೌಧಕ್ಕೆ ಹೋಗ್ಬೇಕು, ಇಲ್ದಿದ್ರೆ ಬೇರೆ ಮಿನಿಸ್ಟರ್ ಆಫೀಸಿಗೆ ಹೋಗ್ಬೇಕು, ಹಿಂಗ್ ಸುಮಾರು ಸುತ್ತಾಡಿ ಬಟ್ ಏನಾದ್ರೂ ಎಷ್ಟೋ ಸಲ ಓಡಾಡಿದ್ರು ಕೂಡ ಏನೈತಿ, ಸಂಸ್ಥೆಯಿಂದ ಎಡಿಷನಲ್ ಎಕ್ಸ್ಟ್ರಾ ಏನು ಖರ್ಚು ಮಾಡಿದೆ, ಹೋಗೋ ಬರೋ ಟಿಕೆಟ್ ಖರ್ಚು ಮಾತ್ರ. ಹೋದ ತಕ್ಷಣ ಬೆಂಗಳೂರಲ್ಲಿರುವಂತ ಸುಮಾರು ನಮ್ಮ ಸಪೋರ್ಟರ್ಸ್ ಏನೈತಿ ನನ್ ಕರ್ಕೊಂಡು ಹೋಗಿ ಪಿಕ್ ಮಾಡಿ ತಮ್ಮ ಮನೆಯಲ್ಲೇನ ಫ್ಯಾಮಿಲಿಯಲ್ಲಿ ಮಾಡಿರುವಂತ ತಿಂಡಿ ತಿನ್ಸ್ಕೊಂಡು ನನ್ನ ಕೆಲಸ ಇರುವಂತ ಸ್ಥಳಕ್ಕೆ ಬಿಟ್ಟು ಮತ್ತೆ ಪಿಕ್ ಮಾಡಿ ಟ್ರೈನಿಗೆ ಹತ್ಸೋ ತರ ಕೂಡ ಸುಮಾರು ಜನ ನನಗೆ ಹೆಲ್ಪ್ ಮಾಡಿದ್ದಾರೆ. ಬೆಂಗಳೂರಲ್ಲಿ ಇರುವಂತ ಹಿರಣ್ಣ ಅಣ್ಣ ಇದ್ದಾರೆ, ಪಂಚಾಕ್ಷರಿ, ದರ್ಶನ, ಮನೋಹರ, ಯುವ ಬ್ರಿಗೇಡ್ ನಿಂದ ಅಭಿಲಾಷ್ ಅಂತ ಪ್ರತಿಯೊಬ್ರು. ಇದಕ್ಕೆ ಹೇಳಲಿಕ್ಕೆ ನಂಗೆ ಏನು ಬೇಜಾರಿಲ್ಲ. ನಾನು ಇವತ್ತು ಈ ಜಾಗ ಸಿಗ್ಬೇಕಾದ್ರೆ ಆನಂದ್ ಅನ್ನುವಂತ ಒಂದು ಹುಡುಗ ಕೂಡ ಇದ್ದಾನೆ, ಇಲ್ಲೇ ಬೆಳಗಾವಿ ಬೇರೆ
ತಾಲೂಕದಲ್ಲಿರೋದು. ಅವನು ಕೂಡ ತುಂಬಾ ಮುಖ್ಯವಾದ ಕಾರಣ. ಅದ್ರ ಜೊತೆಗೆ ಬೆಳಗಾವಿ ಈ ಡಿಪಾರ್ಟ್ಮೆಂಟ್ ನಲ್ಲೇ ಕೆಲಸ ಮಾಡ್ತಾ ಇರುವಂತಹ ಗುರವ್ ಸರ್ ಅಂತಿದ್ರು. ಅವ್ರು ಕೂಡ ನನ್ನ ಕನೆಕ್ಟ್ ಮಾಡ್ಕೊಟ್ಟಿರೋಂಥವ್ರು. ಜ್ಯೋತಿ ನಜಾರೆ ಅಂತ ಇಲ್ಲಿ ಬೆಳಗಾವಿಯಲ್ಲಿರುವಂತ AEE ವರ್ಕ್ ಮಾಡ್ತಾ ಇರೋಂಥವ್ರು. ಮತ್ತೆ ಇದಕ್ಕೆಲ್ಲ ಮೂಲ ಕಾರಣ ಶಂಭುಲಿಂಗಪ್ಪ ಅಂತ ಸ್ಲಮ್ ಬೋರ್ಡ್ ನಲ್ಲಿ ಕೆಲಸ ಮಾಡ್ತಾ ಇರೋಂಥವ್ರು ನನಗೆ ಸಜೆಷನ್ ಕೊಟ್ರು. ನೀವು ಹೋಗಿ ವಿ ಸೋಮನಾಜರಿಗೆ ಅಪ್ರೋಚ್ ಆದ್ರೆ ಪಕ್ಕಾ ಆ ವ್ಯಕ್ತಿ ನಿಮ್ಗೆ ಹೆಲ್ಪ್ ಮಾಡ್ಬೋದು ಅಂತ. ಕೆಲವೊಂದ್ಸಲ ಏನೈತಿ ಸಕ್ಸಸ್ ಮುಟ್ಬೇಕಾದ್ರೆ ಸಡನ್ ಆಗಿ ನಾವು ಮೆಟ್ಲಾಯರಿ ಟೆರಸಿಗೆ ಹೋಗ್ಲಿಕ್ಕೆ ಸರ್ ಫಸ್ಟ್ ಸ್ಟೆಪ್ ಕೂಡ ನಮ್ಮ ಲೈಫಿಗೆ ಇಂಪಾರ್ಟೆಂಟ್ ಅಂತ. ಸೊ ಪ್ರತಿಯೊಬ್ಬರು ಸಪೋರ್ಟ್ ನಿಂದ ಕೂಡ ನಾನು ಪ್ರಯತ್ನ ಮಾಡಿದಾಗ ನಮ್ಮೆಲ್ಲರ ಟೀಮ್ ಸಪೋರ್ಟ್ ನಿಂದ ಸೊ ಹೌಸಿಂಗ್ ಬೋರ್ಡ್ ಥ್ರೂ ವಿ ಸೋಮನಾಜ್ ಅವ್ರ ನೇತೃತ್ವದಲ್ಲಿ ಈ ಒಂದು 40-60 ಜಾಗ ಫ್ರೀ ಆಫ್ ಕಾಸ್ಟ್ ನಲ್ಲಿ ನಮಗ್ ಪಡ್ಕೊಳ್ಳೋಂಗಾಯ್ತು. ಈಸಿ ಅಲ್ಲ, ಹೆಲ್ತ್ ಕಾಂಪ್ರಮೈಸ್ ಆಯ್ತು, ದುಡ್ಡು ಖರ್ಚಾಯ್ತು, ಎಲ್ಲ ಆದ್ರೂ ಕೂಡ ಅದಕ್ಕೆ ರಿಸಲ್ಟ್ ಬಂದಾಗ ಅದೆಲ್ಲ ಮರಿತದ. ಬಟ್ ಇದ್ರ ಮಧ್ಯೆ ನೀವು ಹೆಲ್ತ್ ತುಂಬಾನೇ ಕೆಡಿಸ್ಕೊಂಡಿದ್ರಿ. ಲಾಸ್ಟ್ 2 months ಬ್ಯಾಕ್ ಬ್ರೈನ್ ಹ್ಯಾಮರ್. ಇದರಿಂದ ರಿಕವರಿ ಹೇಗೆ? ಸಾಮಾನ್ಯವಾಗಿ ರೋಗ ನಿರೋಧಕ ಶಕ್ತಿ ತುಂಬಾನೇ ಕಡಿಮೆ ಇರುತ್ತೆ. ನೀವು ಹೇಳಿದ್ರಿ ಜೀವಂತ ಇಟ್ಕೊಳ್ಳೋದೇ ದೊಡ್ಡ ಕಷ್ಟ ಅಂತ ಹೇಳಿ. ನಿಮ್ಮನ್ನ ನೀವು ಜೀವಂತ ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಆಯ್ತು? HIV ಇದೆ ಅನ್ನೋದು ಒಂದು ದೊಡ್ಡ ಚಾಲೆಂಜಿಂಗ್ ಟಾಸ್ಕ್ ಇತ್ತು 27 ವರ್ಷ ಹಿಂದ್ಗಡೆ. ಅದ್ರ ಜೊತೆಗೆ ಇದೊಂದು ಹೊಸ ಕಾಯಿಲೆ ಕೊಟ್ಬಿಟ್ಟಲ್ಲಪ್ಪ ದೇವ್ರಿ ಅನ್ನೊಂದು 2ನೇ ಟಾಸ್ಕ್ ಇದು. ಸೊ ನಂಬಕ್ ಆಗ್ಲಿಲ್ಲ. ಯಾಕಂದ್ರೆ ಬೆಳಿಗ್ಗೆ ನಾರ್ಮಲಿ ಡೈಲಿ ಒಂದು 3.5-4 ಕಿಲೋಮೀಟರ್ ವಾಕ್ ಮಾಡ್ತೀನಿ ನಾನು. ವಾಕು ಎಕ್ಸರ್ಸೈಸು ರೆಗ್ಯುಲರ್ ಇರ್ತದ. ಅವತ್ತು ಕೂಡ ವಾಕಿಗಂತ ಹೋದೆ. ವಾಕ್ ಹೋಗಿ ಒಂದು 200 ಮೀಟರ್ ನಡೆದ ತಕ್ಷಣ ಸಡನ್ ಆಗಿ ಬ್ರೈನ್ ಬ್ಲಾಕ್ ಆಯ್ತು. ಏನ್ ಮಾಡ್ಬೇಕಂತಿಲ್ಲ, ಒಂದು ಸ್ಟೆಪ್ ಮುಂದೆ ಇಡ್ಲಿಕ್ಕಿಲ್ಲ, ಹಿಂದೂ ಇಡ್ಲಿಕ್ಕಿಲ್ಲ, ಕೂಡ್ಲಿಕ್ಕೂ ಕಷ್ಟ. ಸೊ ಅವಾಗ ನನ್ನ ಟೀಮ್ ಮೆಂಬರ್ ಒಬ್ರು ಡಾಕ್ಟರ್ ಬಸವರಾಜ್ ಭಾಗೋಜಿ ಅಂತ ಇದ್ದಾರೆ. ಅವ್ರಿಗೆ ಫೋನ್ ಮಾಡಿದೆ, ಅಣ್ಣ ನನಗೆ ಏನಾಗ್ತಾ ಅದ ಗೊತ್ತಾಗತ್ತಿಲ್ಲ, ಬಟ್ ಹಿಂಗಾಗ್ಯದ, ಪಿತ್ತದು ಆಗಿರ್ಬೋದು ಅಂತ ನಂದು ನಾರ್ಮಲ್ ವಿಚಾರ ಸಾಮಾನ್ಯವಾಗಿ. ಸೊ ನಾನ್ ಬರ್ತೇನೆ, ಅಲ್ಲೇ ನಿಲ್ಲು, ನಿನ್ನ ಬರಾಕ್ ಹೋಗ್ಬೇಡ. ನಾನು ಬ್ಯಾಗ್ ತಗೊಂಡ್ ಹೋಗ್ತಿದ್ದೆ ನಾರ್ಮಲ್ ಆಗಿ. ಕೊನೆಗೆ ಅಲ್ಲಿ ವಾಕಿಂಗ್ ಮಾಡ್ತಾ ಇರೋಂತ ಸುಮಾರು ಜನ ಕೂಡ ಏನಂದ್ರು, ಬೈಕ್ ಬೇಡ ಅಂತ. ಲಿಟ್ರಲಿ ಅವರೆಲ್ಲ ಕರ್ಕೊಂಡು ಹೋಗಿ ಆಟೋ ಹತ್ತಿಸಿ ಮನೆಗ್ ತಂದ್ರು. ಮನೆಗ್ ತಂದ ತಕ್ಷಣ ಹೋಗಿ ಒಂದ್ಸಲ ಚೆಕ್ ಮಾಡಿಸ್ಬೇಕು. ಯಾಕಂದ್ರೆ ಸುಮಾರು 4-5 ಜನ ತಲೆ ಒತ್ತಿ ಹಿಡ್ಯಾಕ್ ಹಚ್ಚಿದ್ರು ಕೂಡ ಅದು ಪೇನ್ ಟಾಲರೇಟ್ ಆಗ್ತಿರಕ್ಕಿಲ್ಲ. ಸೊ ಇಷ್ಟಾಗಿ ತಲೆನೋವು ಆಗ್ತದ. ಜೀವನದಲ್ಲಿ ಯಾವಾಗೂ ಈ ಮಟ್ಟದ ತಲೆನೋವು ನಾವು ಫೇಸ್ ಮಾಡಿಲ್ಲಲ್ಲ ಅಂತ ಕೊನೆಗೆ ಹೋಗಿ ಚೆಕಪ್ ಮಾಡಿಸ್ಲಿಕ್ಕೆ ಹೋದಾಗ ಅಲ್ಲಿ ಒಂದ್ಸಲ ಚೆಕ್ ಮಾಡಿದ್ರು ರಿಪೋರ್ಟ್ ಅಷ್ಟೊಂದೇನ್ ಕ್ಲಿಯರ್ ಗೊತ್ತಾಗ್ಲಿಲ್ಲ. ಇನ್ನೊಂದ್ಸಲ ಬಂದ್ ಮಾಡಿದಾಗ ಸ್ವಲ್ಪ ಡೌಟ್ ಬಂತು. ಮತ್ತೊಮ್ಮೆ ಸ್ಕ್ಯಾನ್ ಇನ್ನೊಮ್ಮೆ ಮಾಡಿಸೋಣ ಅಂತ ಮಾಡಿಸಿದಾಗ ಅವಾಗ ಬ್ರೈನ್ ಹ್ಯಾಮರೇಜ್ ಅಂತ ಗೊತ್ತಾಯ್ತು. ಸೊ ಅವಾಗ ಒಮ್ಮೆ ಇಷ್ಟೇ ಗೊತ್ತಿಲ್ಲ, ಯಾವಾಗೂ ಹೆದರಾಕಿಲ್ಲ. ಅವತ್ತು ಹೆದರಿದೆ ನಾನು. ಡಾಕ್ಟರ್ ಕೇಳಿದೆ, ಇವತ್ ಒಂದಿನ ಆದ್ರೂ ನಾ ಜೀವಂತ ಇರ್ತೇನಿಲ್ಲ ಅಂತ. ಯಾಕಂದ್ರೆ ನಾರ್ಮಲಿ ಮಗಗೇನೋ ಹಿಂದ್ ಮನೆ ಇಲ್ಲ, ನಾ ಏನೋ ಮಕ್ಳಿಗಾಗಿ ಏನು ಮಾಡ್ಕೊಳ್ಳಿಲ್ಲ. ನೀವು ಹೇಳಿದಿರಲ್ಲ ಯೂನಿವರ್ಸ್ ವಾಪಸ್ ಕೊಡುತ್ತೆ ಅಂತ, ಒಳ್ಳೇದು, ನಿಮ್ಗೆ ಖಂಡಿತ ಒಳ್ಳೇದಾಗುತ್ತೆ. ಇಲ್ಲ, ಅದ್ರ ಮೇಲೆ ವಿಶ್ವಾಸ ಇದೆ. ಸೊ ಆ ಒಂದು ದಿನ ನಾನು ಲಿಟ್ರಲಿ HIV ಬಂದಾಗ ಥಿಂಕ್ ಮಾಡಕ್ಕಿಲ್ಲ. ಬಟ್ ಆ ದಿನ ಆ ನೋವೇನ್ ಕಂಡಿಲ್ಲ, ನನ್ಗನಿಸ್ತು ಲೈಫ್ ಅಷ್ಟು ಈಸಿ ಅಲ್ಲ. ಏನಿಲ್ಲ, ಒಂದ್ ರೀತಿ ಎಲ್ಲ ಕ್ವಶನ್ ಮಾರ್ಕ್ ಆಗಿ ಶುರು ಆಯ್ತು ಅವತ್ತು. ನೆಕ್ಸ್ಟ್ ಏನಪ್ಪಾ ಅಂತ ಡಾಕ್ಟರ್ ಕೇಳಿದೆ, ನಮ್ ಟೀಮ್ ಮೆಂಬರ್ಗೆ, ನನಗೆ ಎಷ್ಟು ಟೈಮ್ ಅದೇ ಹೇಳ್ಬಿಡು ನೀನಂತ. ಅವನಂದ, ನೀನ್ ಇಷ್ಟು ಮಂದಿಗೆ ಜೀವ ದಾನ ಮಾಡ್ತಾ ಇದೀಯ, ನಿನ್ಗೆ ಯಾಕೆ ಇದ್ರ ವಿಚಾರ ಬಂತಂತ. ಕೊನೆಗೆ ಒಂದು ದಿನ ಕಳೀತು, ನನ್ ಜೀವನ್ ತುಳಿದೆ. ಮತ್ತು ನೆಕ್ಸ್ಟ್ ಡೇ ಟ್ರೀಟ್ಮೆಂಟ್ ಹಾಕ್ತಾ ಹಾಕ್ತಾ ಸ್ವಲ್ಪ ವೀಕ್ನೆಸ್ ಶುರು ಆಗಿತ್ತು. ಹೈ ಡೋಸೇಜ್ ಇರೋದ್ರಿಂದ ನಂದು HIV ಮೆಡಿಸಿನ್ ಅದು 2 ಕೂಡ ಹೈ ಡೋಸೇಜ್ ಇರೋದ್ರಿಂದ ಸ್ವಲ್ಪ ಟಾಲರೇಟ್ ಮಾಡೋದು ಕಷ್ಟ ಆಯ್ತು. ನಾನು ಇಲ್ಲಿವರೆಗೂ ಯಾರ ಮೇಲೂ ಡಿಪೆಂಡೆಂಟ್ ಆಗಿರಕ್ಕಿಲ್ಲ. ನನ್ನ ಯಾರು ಕೈ ಹಿಡಿದು ನಡ್ಸುವಂತ ಪ್ರಸಂಗ ನಾನು ತಂದ್ಕೊಂಡಿರಕ್ಕಿಲ್ಲ. ಅಷ್ಟು ಹೆಲ್ತ್ ಫಿಟ್ ಆಗಿದ್ದೆ. ಇವನ್ ಲಿಟ್ರಲಿ ಅವತ್ತು ಏನಾಯ್ತಂದ್ರೆ ಆ ನೋವಿನಿಂದ ನನ್ನ ಇನ್ನೊಬ್ರು ಹಿಡ್ಕೊಂಡು ನಡೆಯೋ ಪರಿಸ್ಥಿತಿ ಬಂತಲ್ಲ ಅಂತ. ಮತ್ತ ಅವಾಗ ಸಡನ್ ಆಗಿ ಬ್ರೈನ್ ಹೆಮರೇಜ್ ಆದ ತಕ್ಷಣ ಎಲ್ಲಾರು ಹೇಳೋರು ಬಹಳ ಸೀರಿಯಸ್ ಕಂಡೀಷನ್. ಈ ರೀತಿ ಆದವರು ಆಜು ಬಾಜುಕಿದ್ದವ್ರು ಹೇಳ್ತಾ ಇದ್ರು, ಬ್ರೈನ್ ಹೆಮರೇಜ್ ಆದವರು ಜೀವಂತವಾಗಿರೋ ಎಕ್ಸಾಂಪಲ್ ಇಲ್ಲಲ್ಲ ಅಂತ. ಸುತ್ತಮುತ್ತೆಲ್ಲ ನೆಗೆಟಿವ್ ವೈಬ್ ಶುರು ಆಯ್ತು. ಹೋಗಿ ಅಡ್ಮಿಟ್ ಆದ ತಕ್ಷಣ ಎಲ್ಲರೂ ಬ್ರೈನ್ ಹೆಮರೇಜ್ ಆದವ್ರು ಸತ್ತಿದಾರ ಅಂದಾರ, ನಾ ಇನ್ನೂ ಜೀವಂತ ಇದೀನಲ್ಲ ಅಂತ. ನನಗೆ ಅವಾಗ ವಾಪಸ್ ಕಾನ್ಫಿಡೆನ್ಸ್ ಶುರು ಆಯ್ತು. HIV ಇಂದನೂ ಸಾಯ್ತೇನಂತ ಡಾಕ್ಟರ್ ಹೇಳೇ ಕಳಿಸ್ಬಿಟ್ಟಿದ್ರು.
ಇಲ್ಲಿ ಬಂದ ತಕ್ಷಣ ಬ್ರೈನ್ ಹ್ಯಾಮರೇಜ್ ಇಂದ ಜೀವಂತ ಇದ್ದವ್ರು ಯಾರು ಇಲ್ಲ ಅಂತ ಹೇಳ್ತಾ ಇದಾರೆ. ಬಟ್ ಆದ್ರೂ ಇವತ್ತು ಒಂದು ದಿನ ಆದ್ರೂ ನಾನು ಬೆಳಿಗ್ಗೆ ಆಗ್ಯದನ ಸಾಯಂಕಾಲ ತಕ ಆದ್ರೂ ಜೀವಂತ ಅದೀನಿ. ನೆಕ್ಸ್ಟ್ ಡೇ ವಾಪಸ್ ಅದ ರೀಕಾಲ್ ಮಾಡ್ಕೊಂಡೆ. ದೇವ್ರ ಮತ್ ವಾಪಸ್ ಜೀವಂತ ಇಟ್ಟಿದಾನ, ಕಾರಣ ಇರ್ಬೋದು. ಸೊ ಏನಾದ್ರೂ ಡಿಸಿಷನ್ ಅವಂದ್ ಇರ್ಬೋದಪ್ಪ. ನನ್ ಏನಾದ್ರೂ ಇನ್ನೂ ಕೆಲಸ ಮಾಡಿಸ್ಕೋದದ ಅಂದ್ರೆ ಜೀವಂತ ಇರ್ತದ, ಅದರ್ವೈಸ್ ಮುಗಿಸ್ಕೋತದ. ನಂದ ಇತ್ತು ಸ್ವಾರ್ಥ ಅನ್ನೋದೇನು ಇಲ್ಲ. ಅದಕ್ಕಾಗಿ ನಾನು ಒಮ್ಮೆ ಏನ್ ಡಿಸೈಡ್ ಮಾಡ್ಬಿಟ್ಟೆ ಅಂದ್ರ ನನ್ನಿಂದ ಕೆಲಸ ಮಾಡಿಸ್ಕೋದದ, ಸಮಾಜಕ್ಕೆ ಏನಾದ್ರೂ ಇನ್ನೂ ಕೆಲಸ ಅಥವಾ ಒಳ್ಳೇದಾಗ್ಬೇಕಾದ್ರೆ ಉಳಿತೀನಿ, ಅದರ್ವೈಸ್ ನನ್ನ ಲೈಫ್ನ ಕ್ಲೋಸ್ ಮಾಡ್ತದ ಅಷ್ಟ ಅಂತ. HIV ಬಂದಾಗ 3 ತಿಂಗಳು ಗಡುವು ಕೊಟ್ಟಿದ್ರು. ಬ್ರೈನ್ ಹ್ಯಾಮರ್ ಆದಾಗ ಸುತ್ತಮುತ್ತ ಅರ್ಧಂಬರ್ಧ ತಿಳಿದ ಜನ ಆ ಕ್ಷಣಕ್ಕೆ ನಿಮ್ಗೆ ಇಲ್ವೇ ಇಲ್ಲ ಅಂತ ಹೇಳ್ಬಿಟ್ರು. ಬಟ್ ಇವೆರಡನ್ನು ಬ್ಯಾಲೆನ್ಸ್ ಮಾಡಕ್ಕೆ ಮೆಡಿಸಿನ್ಸ್ ತಗೋತಾ ಇದೀರಿ. ಟೆಕ್ನಿಕಲಿ ಫೈನಾನ್ಸ್ ತುಂಬಾ ಲೆಕ್ಕ ಬರುತ್ತೆ. ನೀವು ಮೆಡಿಸಿನ್ಸ್ ತಗೋಬೇಕು, ನಿಮ್ಮೇಲೆ ಡಿಪೆಂಡೆನ್ಸಿ ಇರೋ ಜನ ಮೆಡಿಸಿನ್ಸ್ ತಗೋಬೇಕು. ಒಂದು ಶುಗರ್ ಟ್ಯಾಬ್ಲೆಟ್ಸ್ ತಗೋಬೇಕಂದ್ರೆ ಒಬ್ಬ ವ್ಯಕ್ತಿಗೆ 1500 ಇಂದ 2000 ರೂಪೀಸ್ ಆಗುತ್ತೆ. BP ಟ್ಯಾಬ್ಲೆಟ್ಸ್ ಇದ್ರು ಆಲ್ಮೋಸ್ಟ್ 700 to 800 ಆಗುತ್ತೆ. ಅದೇ HIV ಪೇಷಂಟ್ ತಗೋಬೇಕಂದ್ರೆ ಎಷ್ಟು ಟ್ಯಾಬ್ಲೆಟ್ಸ್ ಬೇಕಾಗುತ್ತೆ, ಅದ್ರ ಅಮೌಂಟ್ ಹೆಂಗ್ ಹೊಂದಿಸಕ್ಕಾಗುತ್ತೆ? HIV ಇದ್ದವ್ರಿಗೆ ಒಂದೇನ್ ನಮ್ದು ಒಳ್ಳೆ ವಿಚಾರ ಅಂದ್ರೆ ಸರ್ಕಾರದ ವತಿಯಿಂದ ಫ್ರೀ ಆಫ್ ಕಾಸ್ಟ್ ಮೆಡಿಸಿನ್ ಕೊಡ್ತಾ ಇದ್ದಾರೆ. Okay. ಎಲ್ಲರಿಗೂ ಕೇಳೋದೇನಂದ್ರೆ HIV ಇದೆ ಅನ್ನೋಂಥದ್ದು ನಿಮ್ಮಲ್ಲಿ ಡೌಟ್ ಕೂಡ ಬಂತಂದ್ರೆ ಸರ್ಕಾರಿಯಲ್ಲಿ ICTC ಸೆಂಟರ್ಸ್ ಇದಾವೆ, ಇಂಟಿಗ್ರೇಟೆಡ್ ಕೌನ್ಸಿಲಿಂಗ್ ಅಂಡ್ ಟೆಸ್ಟಿಂಗ್ ಸೆಂಟರ್ ಅಂತ. ಬಿಫೋರ್ ಟೆಸ್ಟ್ ಕೌನ್ಸಿಲಿಂಗ್ ಆಗತ್ತೆ, ಟೆಸ್ಟ್ ಮಾಡ್ತಾರೆ, ನಿಮ್ ವಿಲ್ಲಿಂಗ್ನೆಸ್ ಇದ್ರೆ ಆಫ್ಟರ್ ಟೆಸ್ಟ್ ಕೂಡ ಕೌನ್ಸಿಲಿಂಗ್ ಹಾಕದ ರಿಪೋರ್ಟ್ ಕೊಡೋವರೆಗೆ. ಅಲ್ಲಿ ಟೆಸ್ಟ್ ಮಾಡಿಸಿ ಬೈ ಚಾನ್ಸ್ ಪಾಸಿಟಿವ್ ಇದೆ ಅಂತ ಗೊತ್ತಾಯ್ತಂದ್ರೆ ಪ್ರೀ ART ರಿಜಿಸ್ಟ್ರೇಷನ್ ಅಂತ ಮಾಡ್ತಾರೆ. ಮೆಡಿಸಿನ್ ಕೊಡೋಕ್ಕಿಂತ ಮುಂಚೆ ರಿಜಿಸ್ಟ್ರೇಷನ್ ಮಾಡಿಸಿ ರುಟೀನ್ ಎಲ್ಲ ಚೆಕಪ್ ಮಾಡ್ತಾರೆ. RFT LFT ಪ್ರತಿಯೊಂದು ಬಾಡಿ ಪಾರ್ಟ್ಸ್ ಯಾವ ರೀತಿ ವರ್ಕ್ ಆಗ್ತಾ ಇದೆ ಅಥವಾ ಡ್ಯಾಮೇಜ್ ಆಗಿದೆ ನೋಡ್ಕೊಂಡು ಟ್ರೀಟ್ಮೆಂಟ್ ಕೊಡ್ತಾರೆ. ಟ್ರೀಟ್ಮೆಂಟ್ ಎಲ್ಲ ಫ್ರೀ ಆಫ್ ಕಾಸ್ಟ್ ಇದೆ. ಅದ್ರ ಜೊತೆಗೆ ಬ್ಲಡ್ ಟೆಸ್ಟ್ ಒಂದು CD4 ಸೆಲ್ ಕೌಂಟ್ ಅಂತ ಮಾಡ್ತಾರೆ. ಸೊ ಅದು 6 ಮಂತ್ಸಿಗೊಮ್ಮೆ ಮಾಡ್ತಾರೆ. ವೈರಲ್ ಲೋಡ್ ಟೆಸ್ಟ್ ಮಾಡ್ತಾರೆ, ವೈರಸ್ ಪ್ರಮಾಣ ಎಷ್ಟಿದೆ ಅಂತ, ಅದು ವರ್ಷಕ್ಕೊಮ್ಮೆ. ಎಲ್ಲಾ ಟೆಸ್ಟ್ ಕೂಡ ಫ್ರೀ ಆಫ್ ಕಾಸ್ಟ್ ಸರ್ಕಾರ ವತಿಯಿಂದ. ಅದು ಒಂದು ನಮಗ್ ಪ್ಲಸ್ ಪಾಯಿಂಟ್. ನಾಗರತ್ನ ಅವರು ಮಾಹಿತಿ ಕೊಟ್ಟಿರೋ ಪ್ರಕಾರ ಅವ್ರದ್ದು ಚೈಲ್ಡ್ ಮ್ಯಾರೇಜ್ ಅಂದ್ರೆ ತುಂಬಾ ಬೇಗ ಎಜುಕೇಶನ್ ನಿಂತೋಗ್ಬಿಟ್ಟಿದೆ. ಆದ್ರೆ ಅವ್ರು ಇವಾಗ ಕೊಡ್ತಿರೋ ಇಂಟರ್ವ್ಯೂ ನಲ್ಲಿ ಅವ್ರು ಹೇಳ್ತಿರೋ ಟೆಸ್ಟ್ ಗಳಿರ್ಬೋದು, ಅವ್ರು ಹೇಳ್ತಿರೋ ಜೀವನ ಶೈಲಿ ಇರ್ಬಹುದು, ಎಲ್ಲವೂ ಸಹ ವಿದ್ಯಾವಂತರಿಗೇನು ಕಡಿಮೆ ಇಲ್ಲ. ಇದು ಹೇಗಾಯ್ತು? ವಿದ್ಯಾವಂತರಿಗೆ ಏನ್ ಕಡಿಮೆ ಇಲ್ಲ ಅನ್ನೋದ್ ಕಾರಣ ನನ್ ಮಗ. ನಂದು 10th ಮುಗಿದ ನಂತರ ನಾ ಕರೆಸ್ಪಾಂಡೆನ್ಸ್ PU ಮುಗಿಸ್ಕೊಂಡೆ, ಡಿಗ್ರಿ ಮುಗಿಸ್ಕೊಂಡೆ. 2022ದಲ್ಲಿ ನನ್ ಮಾಸ್ಟರ್ಸ್ ಆಫ್ ಸೋಷಿಯಲ್ ವರ್ಕ್ MSW ಕೂಡ ಏನೈತಿ ಕಾಲೇಜಿಗೆ ಟಾಪರ್ ಆಗಿ ಪಾಸ್ ಆದೆ. ಸೊ ಜೀವನದಲ್ಲಿ ನಾವು ಸಾಯೋ ತಕ ಕೂಡ ನಮ್ ಕನಸನ್ನ ಜೀವಂತವಾಗಿ ಇಟ್ಕೋಬೇಕು. ಕನಸನ್ನ ನಾವು ಬದುಕಿರೋ ತಕ ಕೂಡ ಏನೈತಿ ಅದನ್ನ ಜೀವಂತವಾಗಿಟ್ಕೊಂಡು ಅದನ್ನ ಮುಟ್ಟೋ ತರ ಪ್ರಯತ್ನ ಮಾಡಿದ್ರೆ ಕನಸು ನನಸಾಗ್ಲಿಕ್ಕೆ ಸಾಧ್ಯ. ನನಗೂ ಒಂದ್ ಕಲಿಬೇಕನ್ನೋದಿತ್ತು, ದುಡ್ಡು ಇರಾಕಿಲ್ಲ. ಬರೀ 300 ರೂಪಾಯಿ ಇಲ್ದೇ ಇದ್ದಕ್ಕೆ ನಾನು ಎಜುಕೇಶನ್ ಡಿಸ್ಕಂಟಿನ್ಯೂ ಆಗಿತ್ತು. ಕೊನೆಗೆ ನಾನೇ ಒಂದು ದುಡಿದು ನಾನೇ ಪ್ರತಿ ವರ್ಷ 60,000 ರೂಪಾಯಿ ಹಾಕಿ ನನ್ನ ಎಜುಕೇಶನ್ ಮುಗಿಸಿ ಕಾಲೇಜಿಗೆ ಇಷ್ಟೆಲ್ಲಾ ಜವಾಬ್ದಾರಿ ನಡುವೆ ಕಾಲೇಜಿಗೆ ಟಾಪರ್ ಆಗಿ ರಿಸಲ್ಟ್ ಬಂದಾಗ ಅದೊಂದು ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಬಿಕಾಸ್ ಆಫ್ ಎಜುಕೇಶನ್ ಇಲ್ದೆ ಏನಿಲ್ಲ ಅಂತಲ್ಲ, ಬಟ್ ಎಜುಕೇಶನ್ ಇಲ್ದೆ ಇದ್ದಾಗ ಮಾಡಿ ಈಗ ಎಜುಕೇಶನ್ ಪಡ್ಕೊಂಡು ಮತ್ತು ಮಾಡುವಂತ ಒಂದು ಅವಕಾಶ ಸಿಕ್ಕಿರೋದು. ಇದರ ಟ್ರಾನ್ಸ್ಫಾರ್ಮರ್ ಮುಂದೆಗಡೆ ನೋಡ್ಕೊಂಡು ಹೋದ್ರೆ ಈಗ ಬೇರೆ ಇಲ್ಲಿ ಬರ್ತಿರುವಂತಹ ಎಲ್ಲಾ ಯುವತಿಯರಿಗೂ ಎಜುಕೇಶನ್ ಕೊಡೋದಕ್ಕೆ ನೀವು ಅಷ್ಟೇ ಪ್ರಾಮುಖ್ಯತೆ ಕೊಡ್ತೀರಿ. ಇಲ್ಲಿ ಫೋನ್ ಅಲೌಡ್ಸ್ ಇಲ್ಲ, ವಿದ್ಯೆಗೆ ಮೊದಲ ಆದ್ಯತೆ, ಟಿವಿ ಯಾವ್ದು ಸೀರಿಯಲ್ಸ್ ಪ್ರೋಗ್ರಾಮ್ಸ್ ಯಾವ್ದಕ್ಕೂ ಅವಕಾಶ ಇಲ್ಲ. ಓದು, ಮನೆ ಕೆಲಸ ಕಲಿ, ಜೊತೆಗೆ ಕೌಶಲ್ಯ ಅಭಿವೃದ್ಧಿ ಅಂತ ಹೇಳಿ ಸಾಕಷ್ಟು ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಪ್ರೋಗ್ರಾಮ್ಸ್ ನೋಡ್ತೀವಿ. ಜಪಾನ್ ನ ತುಂಬಾ ಸಲ ಕಂಪೇರ್ ಮಾಡ್ತೀವಿ. ಮನೇಲಿದ್ದಾಗ ಒಂದ್ ಪರ್ಸ್ ಅವರೇ ಮಾಡ್ಕೋತಾರೆ, ಒಂದ್ ಕೀ ಚೈನ್ ಅವರೇ ಮಾಡ್ತಾರೆ ಅಂತ ಹೇಳಿ. ಅದನ್ನ ನೀವು ಇಲ್ಲಿ ಡೆವಲಪ್ಮೆಂಟ್ ಮಾಡ್ತಿದ್ದೀರಿ. ಮುಖ್ಯವಾಗಿ ಹೆಲ್ಮೆಟ್ ಸ್ಪಾಂಜ್ ಬೆಳಗಾವಿಯಿಂದ ಏನ್ ತಯಾರಾಗುತ್ತೆ ಅದು ನಿಮ್ ಕಡೆಯಿಂದ ಅಂತ. ಸೊ ಇದೆಲ್ಲ ಹೇಗ್ ಶುರುವಾಯ್ತು ಸ್ಕಿಲ್ಸ್ ಅಲ್ಲಿ? ನನಗೆ ಆಸ್ ಎ HIV ಇರುವಂತವ್ರಿಗೆ ಸರ್ಕಾರದ ವತಿಯಿಂದ ಧನಶ್ರೀ ಸ್ಕೀಮ್ ಅಂತ ಒಂದಿತ್ತು. ಆ ಒಂದ್ ಧನಶ್ರೀ ಸ್ಕೀಮ್ ನಲ್ಲಿ ನನಗೊಂದ್ 50,000 ರೂಪಾಯಿ ಸರ್ಕಾರ ವತಿಯಿಂದ ಅನುದಾನ ಸಿಕ್ಕಿತ್ತು. ಆ ಒಂದ್ ಅನುದಾನ ಇಟ್ಕೊಂಡು ನಾನು ಅವಾಗ ಆಶ್ರಯದಲ್ಲಿ ದುಡ್ಡು ಇರಕ್ಕಿಲ್ಲ, ಬಟ್ ಅದೇ ದುಡ್ಡನ್ನ ನಾನು ಮಷಿನರಿ ಎಲ್ಲ ಆಯ್ತು, ಕೆಲವೊಬ್ರು ದಾನಿಗಳ ಸಹಾಯದಿಂದ ಮಷಿನರಿ ತಗೊಂಡು ರಾ ಮಟೀರಿಯಲ್ ಎಲ್ಲ ನನ್ನ ಹೆಣ್ಮಕ್ಳಿಗೆ ಪ್ರೊವೈಡ್ ಮಾಡಿ. ಸೊ ಇವತ್ತು ಒಂದು ಬಟ್ಟೆಯಿಂದ 20 ತರದ ಪ್ರಾಡಕ್ಟ್ ನ ರೆಡಿ ಮಾಡಿಸಿ ಮಾರ್ಕೆಟ್ ಮಾಡಿ ಅವ್ರಿಗೆ ಒಂದು ಸ್ವಾವಲಂಬಿ ಆಗ್ಲಿಕ್ಕೆ ಸಪೋರ್ಟ್ ಮಾಡ್ತಾ ಇರೋದು. ಯಾವ ರೀತಿಯ ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದು? ಇದು ಮೇನ್ ಆಗಿ ಬಂದ್ಬಿಟ್ಟು ಉಲ್ಲನ್ ನಿಂದ ತಯಾರಾಗ್ತಾ ಇರೋಂತ ಕಿಚನ್ಸ್ ಇರ್ಬೋದು, ಬಟ್ಟೆಯಿಂದ ತಯಾರಾಗ್ತಾ ಇರುವಂತ ವೆಜಿಟೇಬಲ್ ಬ್ಯಾಗ್ಸ್ ಹಿಡ್ಕೊಂಡು, ಎಕ್ಸಾಂಪಲ್ ಪ್ಲಾಸ್ಟಿಕ್ ಫ್ರೀ ಎನ್ವೈರ್ಮೆಂಟ್ ಗೋಸ್ಕರ ತುಂಬಾ ಫೋಕಸ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಜನರೇಷನ್ ಗೆ ನಾವು ಹಾರ್ ಮಾಡೋಕ್ಕಿಂತ ಈಗಿಂದ ನಾವೇ ಅವೇರ್ ಆಗಿರ್ಬೇಕಂತ.
ಕಾಟನ್ ಬ್ಯಾಗ್ಸ್ ಆಯ್ತು, ಪರ್ಸ್ ಆಯ್ತು, ಸ್ಲಿಂಗ್ ಬ್ಯಾಗ್ಸ್, ಫೈಲ್ ಫೋಲ್ಡರ್, ಹಿಂಗೆ ಸುಮಾರು ಒಂದು ನಿಮ್ಗೆ ತೋರಿಸ್ತೀನಿ ನಾನು. ಒಂದು 20 ತರದ ಪ್ರಾಡಕ್ಟ್ ಅನ್ನ ನಮ್ಮಲ್ಲಿ ರೆಡಿ ಮಾಡ್ತೀವಿ. ಪೇಷಂಟ್ ಇಂದ ಎಜುಕೇಟ್ ಆದ್ರಿ, ಎಜುಕೇಟ್ ಇಂದ ಒಂದು ಸಂಸ್ಥೆಗೆ ಸಂಸ್ಥಾಪಕರಾದ್ರಿ. ಈಗ ಬೇರೆ ಬೇರೆ ಮೋಟಿವೇಶನ್ ಬದುಕನ್ನ ಬದಲಾಯಿಸಿದ್ರಿ. ಯೂನಿವರ್ಸ್ ಕನೆಕ್ಟ್ ಆಗ್ತಿರುವಂತಹ ವಿಚಾರ ಸಾಕಷ್ಟು ಚರ್ಚೆ ಆಗ್ತಿದೆ. ಈಗ ನೀವು ಹಿಂಡಾಲ್ಕೋ ಜೊತೆಗೆ ನಿಮ್ಗೆ ಬೇರೆ ಬೇರೆ ಪ್ರೋಗ್ರಾಮ್ಸ್ ಗಳು ಯಾವ್ಯಾವ್ದು ಕಂಪನಿಗಳಲ್ಲಿ ಸಾಮಾನ್ಯವಾಗಿ ಮಹಿಳೆಯರಿಗೆ ಪ್ರೊಟೆಕ್ಷನ್ಗೋಸ್ಕರನೇ ಒಂದು ಟೀಮ್ ಅಂತ ಮಾಡಿರ್ತಾರೆ. ಕಾನೂನಲ್ಲಿ ಅವಕಾಶ ಇದೆ ಮಹಿಳೆಯರ ಸಂಖ್ಯೆ 10ಕ್ಕಿಂತ ಹೆಚ್ಚಿದ್ರೆ. ಸೊ ಇದರಲ್ಲೆಲ್ಲ ಮೆಂಬರ್ ಆಗಿದ್ರಿ, ಹೇಗ್ ಸಾಧ್ಯ ಆಯ್ತು ಇದೆಲ್ಲ? ಬಿಕಾಸ್ ಆಫ್ ಈ ಎಲ್ಲ ಜನ ನನ್ನ ಬೆನ್ ಹಿಂದಿದ್ದಾರೆ. ಅಶೋಕ್ ಐರನ್ ಇಸ್ ದ ಮೇನ್. ನನ್ಗ ಈ ಮನೆ ಕಟ್ಲಿಕ್ಕೆ 66 ಲಕ್ಷ ಒಂದೇ ವ್ಯಕ್ತಿ ಕೊಟ್ಟಿರೋದು. ಆದಿತ್ಯ ಬಿರ್ಲಾ, ಹಿಂಡಾಲ್ಕೋ ಇಂಡಸ್ಟ್ರಿ, ಪೂರ ಮಕ್ಕಳಿಗೆಲ್ಲ ಏನೈತಿ ಒಂದು ಸೆಕ್ಯೂರ್ ಗ್ರಿಲ್, ಪೇಂಟ್, ವಾಲ್ಕರ್ ಎಲ್ಲ ಅವ್ರು ಮಾಡಿಕೊಟ್ಟಿದ್ದು. ಶಾಂತಿ ಫಾರ್ಮೆಕ್ ಆಯ್ತು, ಎಲೆಕ್ಟ್ರಿಕಲ್ ವರ್ಕ್ ಆಯ್ತು. ಅದ್ರ ಜೊತೆಗೆ ಭಾರತ್ ಡೈನಾಮಿಕ್ ಲಿಮಿಟೆಡ್, ಆಪರೇಷನ್ ಸಿಂಧೂರಿಗೆ ಸಪೋರ್ಟ್ ಮಾಡಿರುವಂತ ಕಂಪ್ನಿ. ಸೊ ರೇ ವೆಕ್ಟರ್ ಬೆಂಗಳೂರು ನಮ್ದೇ ಟೀಮ್ದವ್ರು ಒಂದು ಕಂಪ್ನಿ ಮಾಡ್ಕೊಂಡಿದ್ದಾರೆ, ಅವ್ರಾಯ್ತು. ಸೊ ಧರ್ಮಸ್ಥಳ ಸಂಘದಿಂದ ಹಿಡ್ಕೊಂಡು ನಮ್ಮಲ್ಲಿ 300 ರೂಪಾಯಿ ದಾನ ಮಾಡಿದವರು ಇದ್ದಾರೆ. ಈ ಮನೆಗೆ 66 ಲಕ್ಷ ಕೊಟ್ಟವ್ರು ಇದ್ದಾರೆ. ಸೊ ಎಲ್ಲರ ಒಂದು ಸಪೋರ್ಟ್ ಸಿಕ್ಕಾಗ ನಾನು ಇನ್ನೂ ಬೇರೆ ಬೇರೆ ಕೆಲಸ ಮಾಡ್ಲಿಕ್ಕೆ ಮೋಟಿವೇಶನ್ ಆಯ್ತು. ಉದಾಹರಣೆ ಹೇಳ್ಬೇಕಂದ್ರೆ ನಾನು ಈಗ ಪ್ರೆಸೆಂಟ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ ಪಾಶ್ ಆಕ್ಟ್ 2013 ಏನು ಇಂಪ್ಲಿಮೆಂಟ್ ಆಯ್ತು ಆಕ್ಟ್, ಅದರಡಿಯಲ್ಲಿ 10ಕ್ಕಿಂತ ಹೆಚ್ಚಿಗೆ ಇರುವಂತ ಹೆಣ್ಮಕ್ಳು ಕೆಲಸ ಮಾಡುವಂತ ಒಂದು ವರ್ಕ್ ಪ್ಲೇಸ್ ನಲ್ಲಿ ನಾನು ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಮೆಂಬರ್ ಆಗಿ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ಗೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ. GST ಇಂಟೆಲಿಜೆನ್ಸ್ಗೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ. ಹಿಂದೂಸ್ತಾನ್ ಲೇಟೆಕ್ಸ್ ಲಿಮಿಟೆಡ್ ನಿಪ್ಪಾನಿ, ಅದರ ಜೊತೆಗೆ ಹಾವೇರಿಯಲ್ಲಿರುವಂತ ಮಾನೆ ಕಾನ್ಕೋರ್ ಕಂಪನಿಗೆ, ಹುಬ್ಳಿಯಲ್ಲಿರುವಂತ ಹೈಟೆಕ್, ಬೆಳಗಾವಿಯಲ್ಲಿ ಇಲ್ಲೇ ಮ್ಯಾರಿಯಟ್ ಫೇರ್ಫೀಲ್ಡ್ ಅಂತ 5 ಸ್ಟಾರ್ ಹೋಟೆಲ್ ಇದೆ. ಸೊ ಅದ್ರ ಜೊತೆಗೆ ಜಿನಾ ಫೋಪ್ಸ್ ಅಂತ ಒಂದು ಕಂಪನಿ ಇದೆ, V2 ಯೂನಿವರ್ಸಿಟಿ. ಸೊ ಅಶೋಕ್ ಐರನ್, ನನಗೆ ಯಾರು ಈ ಬಿಲ್ಡಿಂಗ್ ಸಪೋರ್ಟ್ ಮಾಡಿದ್ರಲ್ಲ ಅದೇ ಕಂಪ್ನಿ ಕೂಡ ನಾನು ಎಕ್ಸ್ಟರ್ನಲ್ ಮೆಂಬರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ವೇಗಾ ಹೆಲ್ಮೆಟ್ ಇಂಡಸ್ಟ್ರಿ ಅಂತ ಇಡೀ ಭಾರತ ಆಯ್ತು ವಿದೇಶಿಗೆ ಸಪ್ಲೈ ಮಾಡ್ತಾ ಇರುವಂತ ಹೆಲ್ಮೆಟ್ ಬೆಸ್ಟ್ ಕಂಪ್ನಿ ಅಂತ ಹೇಳ್ಬೋದು. ಅಲ್ಲಿ ಒಂದು 1500 ಹೆಣ್ಮಕ್ಳು ಇದ್ದಾರೆ ಒಂದೇ ಕಂಪ್ನಿಯಲ್ಲಿ. ಆ ಎಲ್ಲಾ ಹೆಣ್ಮಕ್ಳದ್ ಒಂದು ಸೇಫ್ ಮತ್ತು ಸೆಕ್ಯೂರ್ ಎನ್ವೈರ್ಮೆಂಟ್ಗೋಸ್ಕರ ಒಂದು ಸೇವೆ ಮಾಡ್ತಾ ಇರೋದು ಎಲ್ಲ ಇನ್ನೊಂದು ಬ್ಲೆಸ್ಸಿಂಗ್ಸ್ ಇದ್ದಂಗೆ. ಸೊ ಟೋಟಲ್ ಆಗಿ ಒಂದು 18 ಕಂಪ್ನಿಗೆ ICC ಮೆಂಬರ್ ಆಗಿ, ಎಕ್ಸ್ಟರ್ನಲ್ ಮೆಂಬರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ KLE ಎಥಿಕಲ್ ಕಮಿಟಿಗೆ ಆಸ್ ಅ ಸೋಷಿಯಲ್ ಸೈಂಟಿಸ್ಟ್ ಆಗಿ, ಆಮ್ಯಾಗ ಲಿಂಗರಾಜ್ ಮತ್ತು RPD ಕಾಲೇಜ್ನಲ್ಲಿ BOS ಮೆಂಬರ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ದೀನಿ. ಇಷ್ಟೆಲ್ಲ ಕೆಲಸ ಎಲ್ಲರಿಗೂ ಅನಿಸ್ತದ, ನಿಮ್ಗೂ ಅನಿಸ್ತಿರ್ಬೋದು. ಇದ್ರ ಜೊತೆಗೆ ಯಾವಾಗಿದೆ ಫುಲ್ಫಿಲ್ ಸಾಧ್ಯ ಆಗಿದೆ. ಬಟ್ ಯಾವಾಗ ಮಾಡ್ತೀನಂತ ಪ್ರಯತ್ನ ಮಾಡಿದಾಗ ಏನೋ ಒಂದು ಎನರ್ಜಿ ನಮಗ್ ಈ ಒಂದು ಕಡೆ ಕಳಿಸ್ತಾ ಇದೆ ಮಾಡು ಅಂತಂದಾಗ ಅದನ್ನ ನಾವು ರಿಸೀವ್ ಮಾಡ್ಕೋಬೇಕು, ಮಾಡ್ತಾ ಇರ್ಬೇಕು. ಆಂತರಿಕ ಸಲಹಾ ಸಮಿತಿನ ರಚನೆ ಮಾಡಿದ್ದೆ ಕಂಪ್ನಿಲಿ ಹೇಳಕ್ ಆಗಿಲ್ಲ ಅಂದಾಗ ಎಕ್ಸ್ಟರ್ನಲ್ ಮೆಂಬರ್ಗೆ ಹೇಳಿ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಎಂತೆಂತಹ ಕಂಪ್ಲೇಂಟ್ ಬರುತ್ತಲ್ಲ, ಒಂದ್ ಕಡೆ ನೀವು ಜಗತ್ತೇ ಎಲ್ಲವೂ ಬದಲಾಗ್ಬಿಡ್ತಿದ್ಯಪ್ಪ, ಎಲ್ಲ ಮುಗ್ದೋಯ್ತು ಅನ್ನೋ ಸಂದರ್ಭದಲ್ಲಿ ನೀವು ಜೀವನ ಕಟ್ಟಿದವರು. ಸೊ ಎಂತೆಂತ ಕಂಪ್ಲೇಂಟ್ಸ್ ಬರ್ತಿದೆ, ಇದನ್ನ ಮೇಂಟೆನೆನ್ಸ್ ಮಾಡೋದು ಹೇಗೆ? ಯಾಕಂದ್ರೆ ಇಲ್ಲೂ ಹುಡುಗಿರ್ ನಿಮ್ನ ನಂಬ್ಕೊಂಡಿದ್ದಾರೆ, ಸಾಕಷ್ಟು ಯುವತಿಯರು ಬಿಸ್ನೆಸ್ ನೋಡ್ಕೋಬೇಕು, ಇಲ್ಲೂ ಸಹ ದುಡ್ಡು ತರಬೇಕು, ಇಲ್ಲೂ ಸಹ ಮತ್ತೊಂದ್ ಕಡೆ ಇಲ್ಲಿ ನೀವು ಕಮಿಟಿ ಮೆಂಬರ್ ಆಗಿ ಕೆಲಸ ಮಾಡ್ಬೇಕು. ಹೌ ಇಟ್ಸ್ ಬ್ಯಾಲೆನ್ಸ್? ಮುಂಚೆ ಎಲ್ಲ ವಿದೌಟ್ ಎಕ್ಸ್ಪೆಕ್ಟೇಷನ್ ಎಲ್ಲ ಕೆಲಸ ಮುಂಚೆ ಮಾಡ್ತಿದ್ದೆ, ಹಾಗೆ ಫ್ರೀ ಆಫ್ ಕಾಸ್ಟ್ ಎಲ್ಲ ಹೊರಗಡೆ ಹೋಗಿ. ಈಗ ಕೆಲವೊಂದ್ ಕಡೆ ರಿಸೋರ್ಸ್ ಪರ್ಸನ್ ಆಗಿ ಕರ್ಸಿದಾಗ ಹಾನರರಿ ಎಲ್ಲ ಕೊಡ್ತಾರೆ. ಎಲ್ಲೆಲ್ಲಿ ನಾನು ನಂದು ಏನ್ ನನ್ಗೆ ಖುಷಿ ಅನಿಸ್ತದ ಅಂದ್ರೆ, ಇಲ್ಲಿವರೆಗೆ ಎಲ್ಲೂ ಎಕ್ಸ್ಪೆಕ್ಟೇಷನ್ ಇಲ್ದ ಎಲ್ಲೆಲ್ಲಿ ಹೋಗಿದ್ದೀನಲ್ಲ, ಇಂಡೈರೆಕ್ಟ್ ಆಗಿ ಅವ್ರ ಕಡೆಯಿಂದ ನನ್ನ ಮಕ್ಕಳಿಗೆ ಹೆಲ್ಪ್ ಆಗಿರುವಂತದ್ದು ಎಕ್ಸಾಂಪಲ್. ಸುಮಾರು ಕಂಪ್ನಿಗಳು ಹಾಗೆ ಅವೇರ್ನೆಸ್ ಎಲ್ಲ ಕೊಟ್ಟೆ. ಬಟ್ ಈ ಒಂದು ನನ್ನ ಕಷ್ಟದ ಕಾಲದಲ್ಲಿ ಅವ್ರದೆಲ್ಲ CSR ಫಂಡ್ ಬಂದ್ಬಿಟ್ಟು ನಂಗೆ ಸಪೋರ್ಟ್ ಆಯ್ತು. ಎಲ್ಲೂ ಕೂಡ ಏನೋ ಅಪೇಕ್ಷೆ ಇಟ್ಕೊಳ್ಳದೆ ಹೋದಾಗ ಅದು ನಮಗೆ ಏನ್ ಫುಲ್ಫಿಲ್ ಆಗ್ಬೇಕಲ್ಲ ಅದು ಹಾಗೆ ಆಗುತ್ತೆ ಅನ್ನೋಂಥದ್ದು ನನಗೆ ವಿಶ್ವಾಸ ಇದೆ. ಮುಂದೆ ಬದುಕಿನ ಗುರಿ? ಮುಂದೆ ಬದುಕಿನ ಗುರಿ ಇನ್ನೂ ಅನೇಕ ಜನ ಮಕ್ಕಳಿದ್ದಾರೆ, ಅವ್ರಿಗೆ ಸಪೋರ್ಟ್ ಮಾಡ್ಬೇಕು. ಇನ್ನೊಂದು ಬೇಜಾರಾಗ್ತಾ ಇರುವಂತ ಇನ್ಸಿಡೆಂಟ್ಸ್ ಏನಂದ್ರೆ, ನಾರ್ಮಲಿ ಹೆಲ್ದಿ ಇರುವಂತ ಮಕ್ಕಳು, ಹೆಲ್ದಿ ಇರುವಂತ ತಂದೆ ತಾಯಿ ವಯಸ್ಸಾದ ನಂತರ ನೋಡ್ಕೊಳ್ಳಿಕ್ಕೆ ಯಾರು ರೆಡಿ ಇಲ್ಲ. ಎಕ್ಸಾಕ್ಟ್ ಸೀನಿಯರ್ ಸಿಟಿಜನ್ಸ್. ಸೊ HIV ಇದ್ದಾಗಂತೂ ಇಡೀ ನಾನು ಬೆಳಗಾವಿಯಲ್ಲಿ ನೋಡಿದೆ, ಯಾರು HIV ಇರುವಂತ ಸೀನಿಯರ್ ಸಿಟಿಜನ್ಸ್ ದುಡ್ಡು ಕೊಟ್ಟರು ಇಟ್ಕೊಳ್ಳಿಕ್ ರೆಡಿ ಇಲ್ಲ. ನನ್ನ ನೆಕ್ಸ್ಟ್ ಗೋಲ್ ಬಂದ್ಬಿಟ್ಟು ಸೀನಿಯರ್ ಸಿಟಿಜನ್ಸ್ ಕೊನೆ ಒಂದು ಟೈಮನ್ನ ಹ್ಯಾಪಿಯಾಗಿ ಅವ್ರು ಲೀಡ್ ಮಾಡಬೇಕು, ಇನ್ನೂ ಸ್ವಲ್ಪ ದಿನ ಹೆಲ್ದಿ ಆಗಿರ್ಬೇಕು ಅನ್ನುವಂತ ಒಂದು ಪ್ರಯತ್ನ ನಂದದ.
ಅದಕ್ಕೂ ಯೂನಿವರ್ಸ್ ನನ್ನ ದೇವರು ನಂಗೆ ಸಪೋರ್ಟ್ ಮಾಡ್ತಾನೆ. ಮತ್ತು ನನ್ನ ಡೋನರ್ಸ್ ಅವರಿಂದ ಎಲ್ಲ ಸಾಧ್ಯದ. ಸೊ ಅದನ್ನು ಕೂಡ ಸಾಧ್ಯವಾಗೋ ತರ ಅವ್ರು ಮಾಡ್ತಾರಂತ ನನಗೆ ವಿಶ್ವಾಸ ಇದೆ. ಡೋನರ್ಸ್ ಅಂದ್ರೆ ದೇಹಿ ಅಂತ ಯಾರ ಹತ್ರನವ್ರು ಕೈ ಚಾಚೋದು ಬಹಳ ಕಷ್ಟ. ನನಗೊಂದು ಬಟ್ಟೆ ಬೇಕು, ನನಗೊಂದು ಮನೆ ಬೇಕು, ನನಗೆ ಯಾವ್ದೋ ಒಂದು ವಿದ್ಯೆ ಬೇಕು, ನನಗೇನೋ ಒಂದು ವಸ್ತು ಬೇಕು ಅಂತ ಕೇಳುವಾಗ ಒಂದ್ ಸಮಸ್ಯೆ ಇರುತ್ತೆ. ಜನ ಅದಕ್ಕೆ ಒಂದ್ ದಿನದ ಊಟ ಕೇಳಿದಾಗ ಜನ ಚೀತು ಒಂದಿದ್ದ ಪ್ರಕರಣಗಳು ತುಂಬಾ ಇವೆ, ಕಣ್ಮುಂದೆ ನೋಡ್ತಿರ್ತೀವಿ. ಅಂತದ್ರಲ್ಲಿ ನೀವು ನಿಮ್ಮ ನ್ಯೂನ್ಯತೆಯನ್ನ ಹೇಳ್ಕೋಬೇಕು. ನಾನು ಇಂಥ ಪೇಷಂಟ್ ಅಂತ ಹೇಳ್ಕೋಬೇಕಾದಾಗ ನಿಮ್ ಕಾರಣ ಗೊತ್ತಿರಲ್ಲ, ನೀವ್ ಇದ್ರಲ್ಲಿ ನಿಮ್ದೇನು ತಪ್ಪೇ ಇಲ್ಲ, ಆದ್ರೂ ನೀವು ಸಿಗಾಕೊಂಡಿದ್ದೀರಿ ಅಂತ ಗೊತ್ತಾಗ್ಬೇಕು. ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕು. ನೆಕ್ಸ್ಟ್ ಅವ್ರನ್ನ ನಿಮ್ಮನ್ನ ಅವಲಂಬಿತರಾಗಿರೋರ್ ಬಗ್ಗೆ ಎಲ್ಲ ಹೇಳ್ಬೇಕು. ಜೊತೆಗೆ ದುಡ್ಡು ತರಬೇಕು. ಆ ಒಂದೊಂದ್ ರೂಪಾಯಿ ತರಕ್ಕೆ ಎಷ್ಟು ಕಷ್ಟ ಇದೆ. ಕೋವಿಡ್ ನಲ್ಲಂತೂ ತುಂಬಾ ಕಷ್ಟ ಆಗಿ ಹೋಗಿತ್ತು. ಯಾರು ತಮ್ಮ ಜೀವನ ತಮ್ಮ ಆರೋಗ್ಯ ಉಳಿಸ್ಕೋದೇ ಹೆಚ್ಚಾಗಿತ್ತು. ಅದ್ರಾಗ ಇನ್ನೊಬ್ರಿಗೆ ಹೆಲ್ಪ್ ಮಾಡೋದಂತೂ ಚಾಲೆಂಜಿಂಗ್ ಟಾಸ್ಕ್ ಆಗಿತ್ತು. ಸೊ ಆವಾಗಿಂದ ಏನ್ ಕಲ್ತಿರೋದಂದ್ರೆ ಏನೈತಿ, ಎಲ್ಲಿವರೆಗೂ ನಾವು ಸಿನ್ಸಿಯರ್ ಆಗಿ ವರ್ಕ್ ಮಾಡ್ತಾ ಒಂದು ಸಮಾಜಕ್ಕೆ ಒಳ್ಳೇದ್ ಕೊಡ್ತೀವಲ್ಲ, ಅವಾಗ ಸಮಾಜ ನಮಗೆ ಒಳ್ಳೇದ್ ಕೊಟ್ಟೆ ಕೊಡ್ತದ ಅನ್ನೋಂಥದ್ದು ಒಂದು ವಿಶ್ವಾಸ. ಎಕ್ಸಾಂಪಲ್ ಕೋವಿಡ್ ನಲ್ಲಿ ಎಲ್ಲರೂ ಆ ರೋಗದ ಬಗ್ಗೆ ಅಥವಾ ಜನರದ ಏನಂತಾರೆ ಕ್ವಾರಂಟೈನ್, ಅದು ಲಾಕ್ಡೌನ್ ಎಲ್ಲ ಮಾಡಿರೋದು ಆ ಟೈಮ್ದಾಗ ಲಿಟ್ರಲಿ ಫಸ್ಟ್ ವೇವ್ ನಲ್ಲಿ ನನಗ 32,000 ಮಾಸ್ಕ್ ಆರ್ಡರ್ ಬಂತು. ಕೆಲಸ ಬಂತು. ಎಲ್ರಿಗೂ ಟೈಮಲ್ಲಿ ನಿಮಗೆ ಕೆಲಸ. ಸೆಕೆಂಡ್ ವೇವ್ ನಲ್ಲಿ ಮತ್ತೆ 32,000 ಮಾಸ್ಕ್ ಪ್ರೊಡಕ್ಷನ್. ಇಷ್ಟು ಬ್ಯುಸಿ ಆಗಿಬಿಟ್ಟಿದ್ವಲ್ಲ, ನಮ್ ಜಗತ್ ಹಿಂಗಾಗಿತ್ತು ಆಶ್ರಯ. ಅಂದ್ರೆ ಎಲ್ಲರೂ ಹೊರಗಡೆ ಜಗತ್ ನೆಗೆಟಿವಿಟಿ ತುಂಬಿದಾಗ ನಮ್ಮಲ್ಲಿ ಅದ್ ಥಿಂಕ್ ಮಾಡಕ ಟೈಮ್ ಇಲ್ಲ. ಲಿಟ್ರಲಿ ನಾನು ಬೆಳಿಗ್ಗೆ ಎದ್ದು 10 ಒಳಗಡೆ ಇದು ಕ್ಲೋಸ್ ಮಾಡ್ತಾರ ಸಿಟಿ ಅನ್ನೋದ್ರೊಳಗನ ಬೆಳಿಗ್ಗೆ ಬೈಕ್ ತಗೊಂಡ್ ಹೋಗಕ್ಕೆ ಎಲ್ಲ ಮುಂದ್ಗಡೆ ಒಂದ್ ಮಗುನ್ ಕರ್ಕೊಂಡು ಸಾಮಾನ್ ಎಲ್ಲ ರಾ ಮಟೀರಿಯಲ್ ತರಕ್ಕೆ ಇಲ್ಲಿ ಕಟ್ ಮಾಡ್ಕೊಡಕ್ಕೆ ಅವ್ರು ಹೊಲಿತಿದ್ರು, ಪ್ಯಾಕ್ ಮಾಡಿ ತುರಂತ ವಾಪಸ್ DTDC ಕೊರಿಯರ್ ಹಾಕಿ ಬೆಂಗಳೂರು ಎಲ್ಲೆಲ್ಲಿ ಮುಡ್ಸೋದಿತ್ತು ಮುಡ್ಸ್ತಾ ಇದ್ವಿ. ಲಿಟ್ರಲಿ ಹೇಳ್ತೇನೆ, ಕೋವಿಡ್ ನನ್ನ ಜೀವನದಲ್ಲಿ ಹೊರಗಡೆ ಜಗತ್ತಿನಿಂದ ದೂರ ಇಟ್ಟರು ಕೂಡ ನನ್ನಿಂದ ಮತ್ತೆ 20 ಹೊರಗಡೆ ಇರುವಂತ ಹೆಣ್ಮಕ್ಳಿಗೆ ಉದ್ಯೋಗ ಕೊಡುವಂತ ಅವಕಾಶ ಸಿಕ್ಕಿತ್ತು. ನನ್ನ ಮಕ್ಕಳನ್ನು ಸ್ಟಿಚ್ ಮಾಡ್ತಾ ಇದ್ರು. ಅದಲ್ದ ಹೊರಗಡೆ ಇರುವಂತ 20 ಹೆಣ್ಮಕ್ಳು ಆ ಟೈಮ್ದಾಗ ಹೊರಗ್ ತಗೊಂಡೋಗಿ ಮಾಡ್ಕೊಟ್ರು. ಪ್ರತಿಯೊಂದಕ್ಕೂ ಜೀವನದಲ್ಲಿ ಮಗನೇ ಕಾರಣ ಅಂತ ಹೇಳಿದ್ರಿ. ಮಗನೂ ನಿಮ್ದೇ ದಾರಿ ತುಳಿತಿದ್ದಾರೆ, ನಾನು ಡಿಫೆನ್ಸ್ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಹೇಳಿ. ನಾನ್ ಸಮಾಜ ಅಂತಂದ್ರೆ ಅವನ್ ದೇಶ ಅಂತಾನೆ, ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ನನ್ನ ಇಲ್ಲಿವರೆಗೂ ನಾ ಅವ್ನಿಗೆ ಯಾವುದೇ ರೀತಿಯಾದಂತ ರೆಸ್ಟ್ರಿಕ್ಷನ್ ಹಾಕಿಲ್ಲ. ಅವನು ಯಾವುದೇ ರೀತಿ ರೆಸ್ಟ್ರಿಕ್ಷನ್ ಹಾಕೋ ಮಟ್ಟಿಗೆ ಸ್ವಭಾವದ ನನ್ ಮಗಾನು ಅಲ್ಲ. ಸೊ ಅದಕ್ಕಾಗಿ ಏನೈತಿ, ಅವನ್ ವೇ ಏನದ ಅವನ ಪ್ರಯತ್ನ ಮಾಡ್ತಾ ಇದ್ದಾನ. ಎಲ್ಲಾರು ಬ್ಲೆಸ್ಸಿಂಗ್ ನಿಂದ ಅವ್ನ್ ಕಂಡಿರೋ ಕನಸು ಕೂಡ ಏನೈತಿ ನನಸಾಗ್ತದ ಅಂತ ವಿಶ್ವಾಸ ಅದ. ಅವ್ನ್ ಕಂಡಿದ್ದ ಕನಸು ನನಸಾಯ್ತ ಅಂದ್ರೆ ಇನ್ನೂ ಹೆಚ್ಚಿಗೆ ನಾ ಕೆಲಸ ಮಾಡೋದು. ಕೆಲಸ ಬಿಟ್ಟು ಜಗತ್ನಲ್ಲಿ ಬೇರೆ ಏನು ಇಲ್ವೇ ಇಲ್ಲ. ಇದರ ರೊಟೇಷನ್ ಮುಂದೆ ಭವಿಷ್ಯನ ಯೋಚನೆ ಮಾಡೋದಾದ್ರೆ ಅಥವಾ ಸಿಗ್ತದ ಸ್ಯಾಟಿಸ್ಫ್ಯಾಕ್ಷನ್ ಅಂದಾಗ ಅದ್ ಬಿಟ್ಟು ಬೇರೆ ಹಾಕ್ಬೇಕು. ನೀವ್ ಏನ್ ಮಾಡ್ತಿರೋದ್ರು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಾಗ ಬೇರೆ ಬಗ್ಗೆ ಥಿಂಕ್ ಮಾಡೋ ಮ್ಯಾಟರ್ ಇಲ್ಲ. ಒಂದು ಜೀವನದಲ್ಲಿ ಆಶಾ ಕಿರಣ ಇದೆ, ಬಟ್ ಆದ್ರೆ ಇದಕ್ಕೊಂದಷ್ಟು ರೂಲ್ಸು ಇದೆ. ಯಾರು HIV ಸೋಂಕಿತರು ಇರ್ತಾರೆ ಅವ್ರಿಗೆ ಆದಂತಹ ಕೆಲವೊಂದು ಹಕ್ಕುಗಳಿದೆ. ಸೊ ಅದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ. HIV ಇದ್ದೋ ರೂಲ್ಸ್ ಬಂದ್ಬಿಟ್ಟು ಪಾಸಿಟಿವ್ ಪ್ರಿವೆನ್ಷನ್ ಅಂತ ಹೇಳ್ತೀನಿ. ಒಂದನೇದಾಗಿ ನನಗ್ ಕಾಯಿಲೆ ಇದೆ ಅಂದ್ರೆ ನಾನು ಯಾರಿಗೂ ಕಾಯಿಲೆನ ಸ್ಪ್ರೆಡ್ ಮಾಡುವಂತ ರೈಟ್ಸ್ ನನಗಿಲ್ಲ. ಮತ್ತೊಂದು, ನಮ್ಮಲ್ಲಿ ಮ್ಯಾರೇಜ್ ಸೀಸನ್ ಬಂದಾಗ ಸುಮಾರು ನನಗೆ ಇಶ್ಯೂಸ್ ಏನ್ ಕಂಡು ಬರ್ತದಂದ್ರ, ಪ್ರತಿ ವರ್ಷ ಮಿನಿಮಮ್ 1 ರಿಂದ 2 ಮದುವೆ ನಾನು ಮುರಿಯುವಂತ ಪ್ರಸಂಗ ಬರ್ತದೆ. ಯಾವ ರೀತಿಯಪ್ಪ ಅಂದ್ರೆ HIV ಇದ್ರು ಕೂಡ ಏನೈತಿ, ಜನ HIV ಇದೆ ಅಂತ ಹೇಳಿ ಮ್ಯಾರೇಜ್ ನ ಫಿಕ್ಸ್ ಮಾಡ್ಕೊಳ್ಳೋದಿಲ್ಲ. ಹುಡುಗನ್ ಫ್ಯಾಮಿಲಿಗೆ ತೊಂದರೆ ಕೊಡೋದತ್ತ ಹುಡುಗ ಹುಡುಗಿನ ಫ್ಯಾಮಿಲಿ ಅವರಿಗೆ ಮೋಸ ಸುಳ್ಳು ಹೇಳಿ ಮ್ಯಾರೇಜ್ ಫಿಕ್ಸ್ ಮಾಡಿರ್ತಾರೆ. ಆ ವಿಷಯ ಏನ್ ಗೊತ್ತಿಲ್ಲ, ದೇವ್ರು ಯಾಕೆ ನನ್ ಕಡೆ ತರ್ತಾನೆ ಅಂತ. ಸೊ ಹಂಗೇನ ಇದ್ರು ಕೇಸಸ್ ನನ್ ಕಡೆನೇ ಬರ್ತದ. ಸೊ ಲಿಟ್ರಲಿ ನಿಮಗೂ ಗೊತ್ತಿರ್ತದ, ಮನ್ಯಾಗ ಮದುವೆ ಅಂದಾಗ ಎಷ್ಟೊಂದು ಎಕ್ಸ್ಪೆನ್ಸಸ್ ಆಗಿರ್ತದ. ಸಮಾಜದಾಗ ಅವ್ರ ಮದುವೆ ಬಗ್ಗೆ ಗೊತ್ತಾಗಿರ್ತದ, ಏನೈತಿ ಖರ್ಚುನು ಆಗಿರ್ತದ, ಎಲ್ಲ ಕದ. ಸಡನ್ ಆಗಿ ನಾಳೆ ಮದುವೆ ಇರೋದು ನನಗೆ ಗೊತ್ತಾಗಿ ನಾನು ಇವತ್ತು ಮುರಿಲಿಕ್ಕೆ ಹೋದೆ ಅಂದ್ರೆ ನಾನು ಎಲ್ಲದಕ್ಕಿಂತ ಹೆಚ್ಚಿಗೆ ಹೈಯೆಸ್ಟ್ ಏನಂತಾರ ಪಾಪಿ ಅಂತ ಅನಿಸ್ತದ, ಫೀಲ್ ಆಗ್ತದ. ಒಮ್ಮೊಮ್ಮೆ ವಿಲನ್ ಅಂತ ಅನಿಸ್ತದ. ಬಟ್ ಒಂದು ಸಲ ನನ್ನ ಒಂದು ಈ ಫೀಲ್ಡ್ ನಲ್ಲಿ ಇದ್ದಾಗ ನಾನು ಅದು ಮದುವೆ ನಿಲ್ಲಿಸ್ತಾ ಇರೋದು ಏನೈತಿ ಹೆಲ್ತ್ ರೈಟ್ ಪ್ರಕಾರ ಕರೆಕ್ಟ್ ಅದ ಅಂತ. ಈ ಹಿಂದೆ ನೀವು ವಿಕ್ಟಿಮ್ ಆಗಿದ್ರಲ್ಲ, ಅದ್ ಇನ್ನೊಬ್ರಿಗೆ ಆಗಬಾರ್ದು ಅಂತ ನಿಮ್ದೊಂದು ಪ್ರಯತ್ನ. ಒಂದೇ ಪ್ರಯತ್ನ. ಬಟ್ ಇಷ್ಟ ಏನೈತಿ, ಯಾವಾಗ ಮದುವೆ ನಿಲ್ಸಿದೇನಲ್ಲ
ಆವಾಗ ನನಗೊಮ್ಮೆ ಏನ್ ಅನಿಸ್ತಂದ್ರ ಮದ್ವೆ ನಿಲ್ಸಿರೋದು ಒಂದ್ ಹೆಣ್ಣಿನ ಜೀವ ಅಥವಾ ಒಂದ್ ಗಂಡಿನ ಜೀವ ಉಳಿಸಿದೀನಿ. ಮತ್ ವಿದಿನ್ 1 year ಮ್ಯಾಕ್ಸಿಮಮ್ 1.5 year ದಲ್ಲಿ ಯಾರ್ ಮದ್ವೆ ನಿಲ್ಸಿದೇನಲ್ಲ ಅವ್ರಿಗೆ ಮದ್ವೆ ಕೂಡ ಮಾಡಿ ಲೈಫ್ ಸೆಟಲ್ ಮಾಡಿರೋ. ಆಶ್ರಯ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಇವಾಗಲೇ ಸಾಕಷ್ಟು ಕಂಪನಿಗಳ ಜೊತೆ ಸೇರ್ಕೊಂಡಿದೆ. ನೆಕ್ಸ್ಟ್ ಲೆವೆಲ್ ನಾಗರತ್ನ ಅವರು ಲೆವೆಲ್ ಬೈ ಲೆವೆಲ್ ಮುಂದೆ ಹೋಗ್ತಾನೆ ಇದ್ದಾರೆ. ಮುಂದೆ ವೃದ್ಧಾಶ್ರಮ ಅಂತ ಹೇಳಿದ್ರಿ, ಇನ್ನೇನಾದ್ರೂ ಅಲ್ಟಿಮೇಟ್ ಗುರಿ ಇದೆಯಾ? ಜನಕ್ಕೆ ಏನಾದ್ರು ಸಂದೇಶ ಕೊಡೋದಿದೆಯಾ? ಸಂದೇಶ ಅಂದಾಗ ಇನ್ನೊಂದು ಹೇಳ್ತೀನಿ, ದಯವಿಟ್ಟು ಪ್ರತಿಯೊಬ್ಬರು ತಾವು ಹೆತ್ತಿರೋ ಮಕ್ಕಳಿಗೆ ತುಂಬಾ ಪ್ರೀತಿ ಮಾಡ್ತಾರೆ. ಇವನ್ ನಾನ್ ನನ್ನ ಮಗನ ಬಗ್ಗೆ ಬಹಳ ಪ್ರೀತಿ ಮಾಡ್ತೇನೆ. ನನ್ನ ಜೀವ ಇಷ್ಟು ಪ್ರೀತಿ ಮಾಡುವಂತ ಮಕ್ಕಳಿಗೋಸ್ಕರ ಏನ್ ನಾವು ಆಫ್ಟರ್ ಎಜುಕೇಶನ್ ಅಥವಾ ಆಫ್ಟರ್ ಜಾಬ್ ಸಿಕ್ಕ ತಕ್ಷಣ ಮ್ಯಾರೇಜ್ ಅನ್ನುವಂತ ವಿಷಯಕ್ಕೆ ನಾವು ಚರ್ಚೆ ಮಾಡ್ತಿರ್ತೀವಿ. ಹುಡುಗ ಆಯ್ತು ಹುಡುಗಿ ಆಯ್ತು, ಅವಳ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅಥವಾ ಅವನ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್, ಗೌರ್ಮೆಂಟ್ ಜಾಬ್ ಅಂತ ಬೆನ್ ಹತ್ತಾ ಇದೀವಿ. ಗೌರ್ಮೆಂಟ್ ಜಾಬ್ ಇರ್ಲಿ ಒಳ್ಳೇದು, ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಚೆನ್ನಾಗಿದೆ ಒಳ್ಳೇದು, ಬಟ್ ಹೆಲ್ತ್ ಬಗ್ಗೆ ಕೂಡ ಏನೈತಿ ಕೇರ್ ತಗೋಬೇಕಾಗದ. ಯಾಕಂದ್ರೆ ತುಂಬಾ ಪ್ರೀತಿಯಿಂದ ಬೆಳೆಸಿರುವಂತ ಮಗ ಅಥವಾ ಮಗಳು ಯಾವುದೋ ಒಂದು ಕಾರಣ, ಮ್ಯಾರೇಜ್ ಅನ್ನುವಂತ ಒಂದು ಕಾರಣದಿಂದ ಅವ್ರ ಲೈಫ್ ಸ್ಪಾಯಿಲ್ ಆಗ್ತದಂದ್ರ ಅಷ್ಟೊಂದು ಈಸಿಯಾಗಿ ಅಕ್ಸೆಪ್ಟ್ ಮಾಡ್ಕೊಂತ ಸಿಚುವೇಶನ್ ಅಲ್ಲ. ಸೊ ಪ್ರತಿಯೊಬ್ಬರಿಗೂ ಒಂದ್ ರಿಕ್ವೆಸ್ಟ್ ಏನಂದ್ರ, ಮದುವೆಗಿಂತ ಮುಂಚೆ ಆಸ್ತಿ ಕುಂಡಲಿ ಎಲ್ಲಾ ನೋಡ್ರಿ. ಅದ್ರ ಜೊತೆಗೆ ಏನೈತಿ HIV ಅಥವಾ HPV ಸುಮಾರು ಹೆಲ್ತ್ ರಿಲೇಟೆಡ್ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಆಗುವಂತ ಡಿಸೀಸಸ್ ಇದಾವೆ. ಅದನ್ನ ನೀವು ಟೆಸ್ಟ್ ಮಾಡದೆ ನೀವೇನಾದ್ರೂ ಮ್ಯಾರೇಜ್ ಮಾಡ್ಕೊಂಡ್ರೆ ಅಂದ್ರೆ ಏನೈತಿ ಇಡೀ ಲೈಫ್ ನಿಮ್ ಮಕ್ಕಳು ನರಳೋದನ್ನ ನೋಡ್ಲಿಕ್ಕೆ ಆಗುದಿಲ್ಲ. ಯಾವ್ದೋ ತಂದೆ ತಾಯಿಗೂ ಮಗುಗ್ ಜ್ವರ ಬಂದದ ಅಂದ್ರ ಮಗುಗಿಂತ ಹೆಚ್ಚಿಗೆ ಸಫರ್ ಆಗೋದು ತಂದೆ ತಾಯಿ. ಸೊ ಅಂತ ಒಂದ್ ಸಣ್ಣ ವಿಷಯಕ್ಕನ ನಾವು ಪೇನ್ ಅನ್ನ ಟಾಲರೇಟ್ ಮಾಡಕ್ ಆಗುದಿಲ್ಲ ಮಕ್ಕಳದು. ಮತ್ತ ಅದ್ರ ಈ ರೀತಿಯಾದಂತ ರೋಗ ಒಂದು ಸೆಕ್ಷುವಲ್ ರಿಲೇಟೆಡ್ ಟ್ರಾನ್ಸ್ಮಿಟ್ ಆಗುವಂತದನ್ನ ಗೊತ್ತಿದ್ದು ಕೂಡ ಏನೈತಿ ನಾವು ಟೆಸ್ಟ್ ಮಾಡ್ದ ಮದುವೆ ಮಾಡಿದ್ವಿ ಅಂದ್ರೆ ನಮ್ಮಂತ ಮೂರ್ಖರು ಯಾರಿಲ್ಲ. ಹೌದು, ಕೆಲವ್ರು ಅಂತಾರೆ ಮದುವೆಗಿಂತ ಮುಂಚೆ HIV ಟೆಸ್ಟ್ ಮಾಡ್ಲಿಕ್ಕೆ ಹೇಳಿದ್ರೆ ಮದುವೆ ನಿಂತು ಹೋಗ್ತದ ಅಂತ. ಮದುವೆ ನಿಂತು ಹೋದ್ರೆ ಇನ್ನೊಂದ್ ಮದುವೆ ಮಾಡ್ಬೋದು. ಎಕ್ಸಾಕ್ಟ್ಲಿ. ಒಂದ್ ವೇಳೆ ಮದುವೆಯಿಂದ ನಿಮ್ ಮಗು ಲೈಫ್ ಸ್ಪಾಯಿಲ್ ಹಾಕದ ಅಂದ್ರೆ ಅವಾಗ ಏನ್ ಮಾಡ್ತೀರಾ ಅಂತ ನಾನು ಅವೇರ್ನೆಸ್ ಕೇಳಿ ಸುಮಾರು ಜನ ಮದುವೆ ಮಾಡ್ಕೋಕ್ಕಿಂತ ಮುಂಚೆ ಟೆಸ್ಟ್ ಮಾಡಕ್ ಕೇಳಿದಾಗ ಒಂದ್ 3-4 ಜನರು ಮದುವೆ ಕ್ಯಾನ್ಸಲ್ ಆಯ್ತು. ಬಟ್ ಅವ್ರು ಖುಷಿಯಿಂದ ಬಂದ್ ಹೇಳಿದ್ರು, ಮೇಡಮ್ ನೀವ್ ಹೇಳಿದ್ ಕೇಳಿದೆ, ನಾವ್ ಹೇಳಿದೆ, ಕೊನೆಗೇನೈತಿ ಹುಡುಗನ್ ಮನೆಯವ್ರ ಮದ್ವೆನ ಮಾಡ್ಕೋದ್ ಬಿಟ್ಟು ಕ್ಯಾನ್ಸಲ್ ಮಾಡಿದ್ರು. ಬಟ್ ನನ್ಗೆ ಖುಷಿ ಅದ. ನಾಳೆ ಒಂದ್ ವೇಳೆ ಅವನಿಗೆ HIV ಇತ್ತು, ನನ್ ಮದುವೆ ಆದ ತಕ್ಷಣ ನನಗೂ ಬಂತು, ನಾಳೆ ಅವ್ರು ನನ್ನ ಮೇಲೆ ಬ್ಲೇಮ್ ಮಾಡಿ ನನ್ನಿಂದ ನನ್ನ ಗಂಡಗ್ ಬಂದದ ಅಂತ ನನ್ ಮೇಲೆ ಬ್ಲೇಮ್ ಮಾಡಿರ ಅವಾಗ ನಂದು ಏನ್ ಪರಿಸ್ಥಿತಿ ಇರ್ತಿತ್ತು ಅಂತ. ಸೊ ಅದಕ್ಕಾಗಿ ಏನೈತಿ ಬಿಫೋರ್ ಮ್ಯಾರೇಜ್ ಬ್ಲಡ್ ಟೆಸ್ಟಿಂಗ್ ವೈಯಕ್ತಿಕವಾಗಿ ಸ್ವತಃ ಇಂಟ್ರೆಸ್ಟ್ ನಾವಾಗೆ ಮಾಡ್ಕೊಂಡೇನೈತಿ ನಮ್ಮ ಒಂದು ಫ್ಯಾಮಿಲಿ ನಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರ್ಬೋದು ಅಂತ ಹೇಳ್ಬೋದು. ಮದ್ವೆ ಎಲ್ರಿಗೂ ತುಂಬಾ ಮುಖ್ಯ, ಆದ್ರೆ ಮದುವೆ ಜೊತೆಗೆ ಜಾಗೃತಿ ಮತ್ತಷ್ಟು ಮುಖ್ಯವಾಗಿದೆ. ಒಂದ್ ಸಂಬಂಧ ಆರಂಭ ಆಗುತ್ತೆ ಅಂತ ಹೇಳಿದಾಗ ಅದಕ್ಕೆ ಅಗತ್ಯವಾದ ಸೂಕ್ತ ಮುನ್ನೆಚ್ಚರಿಕೆ ಅಗತ್ಯ ಅಂತ ಹೇಳುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಮಿಸ್ ಮಾಡದೆ ಈ ಪ್ರೋಗ್ರಾಮ್ ನ ನೋಡಿದಾಗ ಒಂದು HIV ಸೋಂಕಿತರ ಹತ್ರ ಎಷ್ಟು ಸೌಜನ್ಯದಿಂದ ನಡ್ಕೋಬಹುದು, ಅವ್ರು ಯಾವ್ದೋ ಒಂದು ಸರ್ಕಾರಿ ಕಚೇರಿಗೆ ಬಂದಾಗ ಅಲ್ದಾಡ್ಸೋದ್ರಿಂದ ಹೇಗೆ ತಪ್ಪಿಸ್ಬೋದು, ಕಡೆಗೆ ನೀವು ಮದ್ವೆ ಆಗ್ಬೇಕಾದಾಗ ಮಿಸ್ ಆಗದೆ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಿಸೋದ್ರಿಂದ ಏನೆಲ್ಲ ಅನುಕೂಲ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡಿದ್ದೀರಿ. ಧನ್ಯವಾದ. ಧನ್ಯವಾದ.